ಒಂದಾನೊಂದು ಕಾಲದಲ್ಲಿ ಫ್ರಾನ್ಸ್ ನಗರದಲ್ಲಿ ಜಾನಿ ಅನ್ನುವಂತ ಒಂದು ಸುಂದರ ಬುದ್ಧಿವಂತ ಪುಟ್ಟ ಹುಡುಗ ಇದ್ದ. ಅವನ್ ಚಿಕ್ಕವನಿದ್ದಾಗ್ಲೇ ತನ್ನ ತಾಯಿಯನ್ನ ಕಳ್ಕೊಂಡಿದ್ದ. ಹಲವಾರು ವರ್ಷದ ನಂತರ ಅವ್ರ ತಂದೆ ಮತ್ತೊಂದು ಮದ್ವೆ ಆಗ್ತಾರೆ. ಈಗ ಜಾನಿನ ನೋಡ್ಕೊಳ್ಳೋದಿಕ್ಕೆ ತನ್ನ ಮಲ್ತಾಯಿ ರುಬೆಲಾ ಇದ್ದಾಳೆ. ರುಬೆಲಾ ತುಂಬಾ ಕ್ರೂರಿ. ಹೀಗಾಗಿ ಅವಳು ತನ್ನ ಗಂಡನ್ನ ಮತ್ತೆ ಮಗನ ನಾಶ ಮಾಡೋದಕ್ಕೆ ಹಲವಾರು ಉಪಾಯಗಳನ್ನ ಮಾಡ್ತಿರ್ತಾಳೆ. ನನಗೆ ಈ ಹುಡುಗ ಮತ್ತೆ ಅವ್ರ ತಂದೆ ಅಂದ್ರೆ ಇಷ್ಟ ಇಲ್ಲ. ಆದ್ರೆ ಮೊದಲು ಈ ಚಿಕ್ಕ ಹುಡುಗನ ಮನೆಯಿಂದ ತೊಲಗಿಸ್ಬೇಕು. ನಾನು ಏನ್ ಮಾಡ್ಬೇಕು? ನಾನು ಅವನಿಗೆ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ, ಚಿಕಿತ್ಸೆನೂ ಮಾಡ್ತಾ ಇಲ್ಲ, ಅಂದ್ರೂ ಇವ್ನು ಇಲ್ಲೇ ಇದಾನಲ್ಲ. ಅದೇ ಸಮಯದಲ್ಲಿ ಜಾನಿ ಟೇಬಲ್ ಬಳಿ ಕುಳಿತಿರ್ತಾನೆ. ಈ ಬ್ರೆಡ್ ತಿನ್ನಕ್ಕೆ ತುಂಬಾ ಕಷ್ಟ. ನಾನು ಕಾರಂಜಿ ಬಳಿ ಹೋಗಿ ಅದನ್ನ ನೀರಲ್ಲಿ ನೆನೆಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ ಒಣಗಿದಂತಹ ಬ್ರೆಡ್ ಅನ್ನ ಅಲ್ಲಿದ್ದಂತಹ ನೀರಿಗೆ ಅದ್ದಿ ತಿನ್ನೋ ಸಂದರ್ಭದಲ್ಲಿ ಒಬ್ಬ ವೃದ್ಧ ಅವನ ಮುಂದೆ ಬರ್ತಾನೆ. ನನಗೆ ತುಂಬಾ ಹಸಿವಾಗಿದೆ. ಏ ಹುಡುಗ, ನೀನ್ ತಿಂತರೋದ್ನ ನನಗೂ ಸ್ವಲ್ಪ ಕೊಡ್ತೀಯಾ? ಖಂಡಿತ ಸರ್, ಆದ್ರೆ ಇದು ತುಂಬಾ ಗಟ್ಟಿಯಾಗಿದೆ ಮತ್ತು ನಿಮಗೆ ಕೊಡೋಕೆ ಇದಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ. ಪರವಾಗಿಲ್ಲ. ಆ ಬಡ ಭಿಕ್ಷುಕ ತಿನ್ನೋದಕ್ಕೆ ಪ್ರಾರಂಭಿಸ್ತಾನೆ. ಧನ್ಯವಾದಗಳು ಮಗ, ನೀನು ಇದೀಗ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀಯ ಮತ್ತು ನಿನ್ನ ಪ್ರತಿಫಲಕ್ಕೆ ಅರ್ಹನಾಗಿದ್ದೀಯ. ನಾನು ಭಿಕ್ಷುಕನಲ್ಲ ಎಂದು ನಿನಗೆ ತಿಳಿಯಬೇಕು. ನಾನು ತುಂಬ ಶಕ್ತಿಶಾಲಿ ಮಾಂತ್ರಿಕ. ನಾನು ನಿನಗೆ 3 ಶುಭಾಶಯಗಳನ್ನು ನೀಡುತ್ತೇನೆ. ಜಾನಿ ದೀರ್ಘವಾಗಿ ಯೋಚಿಸೋದಕ್ಕೆ ಪ್ರಾರಂಭಿಸ್ತಾನೆ. ಒಳ್ಳೆಯದು, ನಾನು ಯೋಚಿಸುತ್ತಿದ್ದೆ ಮತ್ತು ಈ 3 ವಿಷಯಗಳನ್ನು ನಾನು ಬಯಸುತ್ತೇನೆ. ಮೊದಲನೇದಾಗಿ, ನನ್ನ ಮಲತಾಯಿ ನನ್ನನ್ನು ನೋಡಿದಾಗಲೆಲ್ಲ ಅವಳು ನಗಬೇಕು ಮತ್ತು ನಗಬೇಕು ಮತ್ತು ನಗಬೇಕು. ಎರಡನೇದಾಗಿ, ನಾನು ಚೆಂಡನ್ನು ಬಯಸುತ್ತೇನೆ. ಅದನ್ನು ನಾನು ಎಸೆದಾಗಲೆಲ್ಲ ಅದು ಪುಟಿಯುವುದನ್ನು ನಿಲ್ಲಿಸಬಾರದು. ಮತ್ತು ಮೂರನೆಯದಾಗಿ, ಮ್ಯಾಜಿಕ್ ಕೊಳಲು. ಅದು ನಾನು ನುಡಿಸಿದಾಗಲೆಲ್ಲ ಜನರು ನೃತ್ಯ ಮಾಡಬೇಕು. ನಿಮ್ಮ ಶುಭಾಶಯಗಳನ್ನು ನೀಡಲಾಗಿದೆ. ಇಲ್ಲಿ ನೀವು ಪುಟಿಯುವ ಚೆಂಡು ಮತ್ತು ನಿಮ್ಮ ಕೊಳನನ್ನು ನೀಡಿದ್ದೇನೆ. ಹೀಗೆ ಹೇಳಿ ಆ ವ್ಯಕ್ತಿ ಕಣ್ಮರೆ ಆಗ್ತಾನೆ. ಮತ್ತೆ ಜಾನಿ ತನ್ನ ಮನೆಗೆ ಹೋಗ್ತಾನೆ. ತನ್ನ ಮಲತಾಯಿನ ನೋಡೋದಕ್ಕೆ ಕಾತರದಿಂದ ಕಾಯ್ತಿರ್ತಾನೆ. ಅಮ್ಮ, ನಾನು ನನ್ನ ಬ್ರೆಡ್ನ ತಿಂದು ಮುಗಿಸ್ಬಿಟ್ಟೆ. ಹೌದಾ? ಅಯ್ಯೋ, ನಾನು ನಿಲ್ಸೋದಕ್ಕೆ ಆಗ್ತಾ ಇಲ್ಲ. ಜಾನಿನ ನೋಡಿದಷ್ಟು ಅವಳು ಹೆಚ್ಚು ಹೆಚ್ಚು ನಗೋದಕ್ಕೆ ಪ್ರಾರಂಭಿಸ್ತಿದ್ಲು. ಅಮ್ಮ, ಯಾಕಿಷ್ಟೊಂದು ನಗ್ತಾ ಇದೀಯಾ? ಏನ್ ತಮಾಷೆ ನಿಮ್ದು? ಆಗ ಅವನಿಗೆ ಗೊತ್ತಾಗತ್ತೆ ತನಗೆ ಕೊಟ್ಟಂತ ಅವರ ಕೆಲ್ಸಕ್ಕೆ ಬರ್ತಾ ಇದೆ ಅಂತ. ನಾನು ನನ್ನ ಕೋಣೆಗೆ ಹೋಗ್ತೀನಿ, ಮತ್ತೆ ನಾಳೆ ನಮಗೆ ಭೇಟಿ ಆಗ್ತೀನಿ. ಜಾನಿ ಮನೆಯಿಂದ ಹೊರಗೆ ಹೋಗ್ತಿದ್ದ ಹಾಗೆ ಅವಳು ನಗೋದನ್ನ ನಿಲ್ಲಿಸ್ತಿದ್ಲು. ಏನಾಗ್ತಾ ಇದೆ ನನಗೆ? ನಂಗೆ ನಗೋದ್ ನಿಲ್ಸೋದಕ್ಕೆ ಆಗ್ತಾ ಇಲ್ವಲ್ಲ. ಯಾವಾಗ ಜಾನಿ ತನ್ನ ಕಣ್ಮುಂದೆ ಬರ್ತಿದ್ನೋ ಆಕೆಗೆ ನಗು ನಿಲ್ಸೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ತಾನು ಊಟ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಮನೆ ಕೆಲಸ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ನಿದ್ದೆ ಸಹ ಮಾಡಕ್ ಆಗ್ತಿರ್ಲಿಲ್ಲ. ನಗು ನಗು ನಗ್ತಾನೇ ಇದ್ಲು. ನಂಗೆ ಯಾರು ಸಹಾಯ ಮಾಡೋರು ಬೇಕೇ ಬೇಕು. ಹೀಗೆ ನನ್ ಮುಂದುವರಿಯಕ್ಕಾಗಲ್ಲ. ಅವಳು ಹಲವಾರು ಡಾಕ್ಟರ್ ಹತ್ರ ಹೋದ್ಲು, ಆದ್ರೆ ಯಾರು ಅವಳಿಗೆ ಸಹಾಯ ಮಾಡಕ್ ಆಗ್ಲೇ ಇಲ್ಲ. ಡಾಕ್ಟರ್ಗಳು ಮಾತ್ರೆ ಕೊಟ್ರು, ಆದ್ರೆ ನಂಗೆ ಏನು ಪ್ರಯೋಜನ ಆಗ್ತಿಲ್ವೇ. ಏನ್ ಮಾಡೋದು? ಯಾರ ಹತ್ರ ಹೋಗ್ಲಿ? ಹಾ ಸರಿ, ಆ ಬೆಟ್ಟದ ಹತ್ರ ಹೋಗ್ತೀನಿ. ಅಲ್ಲೊಬ್ಬ ಮಂತ್ರವಾದ ಇದ್ದಾನೆ, ಅವನು ನನಗೆ ಖಂಡಿತ ಸಹಾಯ ಮಾಡ್ಬೋದು. ಮರುದಿನ ರುಬೆಲಾ ಆ ಬೆಟ್ಟದ ಹತ್ರ ಹೋಗ್ತಾಳೆ. ನೀವು ನನ್ನ ಹಿಡಿತದಲ್ಲಿದ್ದೀರಾ? ನನ್ಗನ್ಸುತ್ತೆ ಇದು ನನ್ನ ಮಲ್ಮಗಂದೇ ಕೆಲಸ ಅಂತ. ಅವನು ನಿಮ್ಮ ಮೇಲೆ ದೊಡ್ಡ ಮಾಂತ್ರಿಕ ಶಕ್ತಿಯನ್ನು ಪ್ರಯೋಗ ಮಾಡಿದ್ದಾನೆ ಮತ್ತು ನಾನು ಅವನೊಂದಿಗೆ ಮಾತನಾಡುತ್ತೇನೆ. ಆ ಮಾಟಗಾರ ಜಾನಿ ಇರುವಂತ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಅವನಿಂದ ಪ್ರಶ್ನೆ ಮಾಡ್ತಾನೆ. ಏಯ್ ಬಾಲಕ, ಯಾರು ನೀವು? ನಾನು ನಿಮ್ಮ ಮಲತಾಯಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಿರುವ ವ್ಯಕ್ತಿ. ಒಮ್ಮೆ ಹೇಳು, ನೀನು ಅವಳಿಗೆ ಏನು ಮಾಡಿದ್ದೀಯಾ? ನಾನು ಏನನ್ನೂ ಮಾಡಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ನೀನು ಯಾರೊಂದಿಗೆ ಮಾತನಾಡಿದ್ದೀಯಾ? ನೀನು ಏನು ಮಾಡಿದ್ದೀಯಾ ನನಗೆ ಹೇಳು.
ನೀವು ತುಂಬಾ ಪ್ರಶ್ನೆಗಳನ್ನ ಕೇಳುತ್ತಿದ್ದೀರಿ ಮತ್ತು ನಾನು ದಣಿದಿದ್ದೇನೆ. ಈ ಚೆಂಡನ್ನು ನೀವು ನೋಡುತ್ತೀರಾ? ಹೌದು, ಯಾಕೆ? ನಂತರ ಜಾನಿ ಚೆಂಡನ್ನ ಎಸೆತಾನೆ. ಆ ಚೆಂಡು ಪುಟಿಯೋದಕ್ಕೆ ಪ್ರಾರಂಭಿಸುತ್ತೆ. ನೀವು ಚೆಂಡನ್ನು ಪಡೆದುಕೊಂಡು ಅದನ್ನು ನಿಲ್ಲಿಸಿದರೆ ನೀವು ಏನು ಕೇಳುತ್ತೀರೋ ಅದಕ್ಕೆ ಉತ್ತರ ನೀಡುತ್ತೇನೆ. ಪುಟಿಯುತ್ತಿರುವಂತ ಚೆಂಡನ್ನ ಹಿಡಿಯೋದಕ್ಕೆ ಮಾಂತ್ರಿಕ ಚೆಂಡಿನ ಬೆನ್ನ ಹತ್ತುತ್ತಾನೆ. ಮಾಂತ್ರಿಕ ಎಲ್ಲಿ ಹೋದ ಅಂತ ಗೊತ್ತಾಗೋದೇ ಇಲ್ಲ. ಆದ ಕಾರಣ ಮಲತಾಯಿ ಜಾನಿಯನ್ನ ರಾಜನ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧರಿಸ್ತಾಳೆ. ಈ ಬಾಲಕನ ವಿರುದ್ಧದ ಆರೋಪಗಳೇನು? ಅವನು ಮಾಂತ್ರಿಕ. ನೀನು ಹೇಗೆ ಬಲ್ಲೆ? ನಾನು ನೋಡೋದಕ್ಕೆ ಶುರು ಮಾಡಿದ್ರೆ ನಂಗೆ ನಗೋದ್ ನಿಲ್ಸೋದಕ್ಕೆ ಆಗ್ತಾ ಇಲ್ಲ. ನಾನು ನಿಮ್ಮನ್ನು ನೋಡುತ್ತಿದ್ದೇನೆ. ನೀವು ಕಷ್ಟದಿಂದ ಮಾತನಾಡುತ್ತಿದ್ದೀರಿ. ಸರಿ, ನಾನು ಸ್ವಲ್ಪ ಅವಸರದಲ್ಲಿದ್ದೇನೆ. ಹುಡುಗ, ನೀನು ಜೈಲಿಗೆ ಹೋಗಬೇಕಾಗುತ್ತದೆ. ತುಂಬಾ ಚೆನ್ನಾಗಿದೆ, ಆದರೆ ಜೈಲಿಗೆ ಹೋಗುವ ಮೊದಲು ನಾನು ಕೊಳಲು ನುಡಿಸಲು ಬಯಸುತ್ತೇನೆ. ನಿನಗೆ ಬೇಕಾದಷ್ಟು ಕಾಲ ನುಡಿಸು. ಜಾನಿ ಕೊಳಲನ್ನ ನುಡಿಸೋದಕ್ಕೆ ಪ್ರಾರಂಭಿಸ್ತಿದ್ದಂಗೆ ತನ್ನ ಮಲತಾಯಿ, ಆಸ್ಥಾನದಲ್ಲಿದ್ದಂತಹ ಜನರು, ನ್ಯಾಯಾಧೀಶರು ಮತ್ತು ರಾಜ ಎಲ್ಲರೂ ಸಹ ಕುಣಿಯೋದಕ್ಕೆ ಪ್ರಾರಂಭಿಸ್ತಾರೆ. ಅಯ್ಯೋ, ನಂಗೆ ಸುಸ್ತಾಯ್ತು. ನಾನು ಈ ರೀತಿ ಮುಂದುವರಿಯಲು ಸಾಧ್ಯವಿಲ್ಲ. ಮಂತ್ರಿಗಳೇ, ನಮ್ಮನ್ನು ಕರುಣಿಸಿ, ಕರುಣಿಸಿ. ರಾಜ, ನಾನು ಮಲತಾಯಿಯಿಂದ ನನ್ನನ್ನು ದೂರವಿರಿಸುತ್ತೀರಿ ಎಂದು ನೀವು ನನಗೆ ಭರವಸೆ ನೀಡಿದರೆ ನಾನು ಕೊಳಲು ನುಡಿಸುವುದನ್ನು ನಿಲ್ಲಿಸುತ್ತೇನೆ. ಭರವಸೆ ನೀಡುತ್ತೇನೆ, ಭರವಸೆ ನೀಡುತ್ತೇನೆ. ಜಾನಿ ಕೊಳಲು ನುಡಿಸೋದನ್ನ ನಿಲ್ಲಿಸಿದ ತಕ್ಷಣ ನೃತ್ಯ ಮಾಡ್ತಿದ್ದ ಎಲ್ಲಾ ಜನರು ಮೌನವಾಗ್ಬಿಡ್ತಾರೆ. ನಿನ್ನ ಮಲತಾಯಿಯು ನಿಮ್ಮಿಂದ ದೂರದಲ್ಲಿರುವ ಪಟ್ಟಣಕ್ಕೆ ಹೋಗಬೇಕಾಗುತ್ತದೆ ಮತ್ತು ಅವಳು ಎಂದಿಗೂ ಈ ಪಟ್ಟಣಕ್ಕೆ ಹಿಂತಿರುಗುವುದಿಲ್ಲ ಅಥವಾ ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ. ಓ, ಧನ್ಯವಾದಗಳು. ಅದಾದ ನಂತರ ಪುಟ್ಟ ಜಾನಿ ಸಂತೋಷದಿಂದ, ಶಾಂತಿಯಿಂದ ತನ್ನ ಬದುಕನ್ನ ನಡೆಸ್ತಾನೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಅಲೆಮಾರಿ ಯುವಕನಿದ್ದ. ಅವನಿಗೆ ಪ್ರಪಂಚ ಸುತ್ತೋದಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವನು ತುಂಬಾ ದೇಶಗಳನ್ನ ನೋಡಿದ್ದ. ಒಂದು ದಿನ ಅವನ್ ದಾರಿಲಿ ಹೋಗುವಾಗ ಒಂದ್ ಡಬ್ಬಿ ಸಿಗತ್ತೆ. ಆ ಡಬ್ಬಿ ತೆರೆದು ನೋಡಿದಾಗ ಅಲ್ಲಿಂದ ಒಂದು ಅಶರೀರವಾಣಿ ಕೇಳತ್ತೆ, ನಿನಗೆ ಏನು ಬೇಕು? ಅವನಿಗೆ ತುಂಬಾ ಭಯ ಆಗತ್ತೆ. ಆದ್ರೆ ಅದನ್ನ ಎಸೆಯೋ ಬದಲು ಅದನ್ನ ಗಟ್ಟಿಯಾಗಿ ಮುಚ್ಚಿ ತನ್ನ ಜೇಬಿನೊಳಗಡೆ ಇಟ್ಕೊಳ್ತಾನೆ. ಮತ್ತೆ ಅವನ ಪ್ರಯಾಣವನ್ನ ಮುಂದುವರಿಸ್ತಾ ಸ್ವಲ್ಪ ಹೊತ್ತಿನ ನಂತರ ಅವನ್ನೆಲ್ಲ ಅವನೇ ಹೇಳ್ಕೊಳ್ತಾನೆ. ನಿನಗೆ ಏನು ಬೇಕು ಅದನ್ನು ನನ್ನತ್ತಿರ ಕೇಳಿಕೋ. ಆತರದಿಂದ ಆ ಡಬ್ಬಿನ ತನ್ನ ಜೇಬಿನಿಂದ ತೆರೆದು ನೋಡಿದಾಗ ಆ ಧ್ವನಿ ಕೇಳತ್ತೆ, ಹೇಳು, ನಿನ್ಗೇನ್ ಬೇಕು? ನನ್ನ ಟೋಪಿ ಚಿನ್ನದಿಂದ ತುಂಬಬೇಕು. ಆ ಕ್ಷಣದಲ್ಲೇ ಅವನ ಟೋಪಿ ತುಂಬಾ ಬಂಗಾರದ ನಾಣ್ಯ ತುಂಬ ಹೋಗುತ್ತೆ. ಈಗ ಮತ್ತೆ ಅವನಿಗೇನು ಬೇಕಿರ್ಲಿಲ್ಲ. ಖುಷಿಯಿಂದ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಹೋಗ್ತಾ 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 ಕೊನೆಯಲ್ಲಿ ದಟ್ಟವಾದ ಅರಣ್ಯವನ್ನ ತಲುಪ್ತಾನೆ. ಅರಣ್ಯದಲ್ಲಿ ಒಂದು ದೊಡ್ಡ ಬಂಗಲೆ ಸಿಗತ್ತೆ. ಆ ಬಂಗ್ಲೆಯಲ್ಲಿ ಒಬ್ಬ ರಾಜ ಇದ್ದ. ಆ ಯುವಕ ಬಂಗಲೆ ಸುತ್ತ ಓಡಾಡ್ತಾನೆ. ಇದನ್ನ ನೋಡಿದ ರಾಜ ಅವನನ್ನ ಪ್ರಶ್ನೆ ಮಾಡ್ತಾನೆ. ನಾನು ನಿಮ್ಮ ಕೋಟೆಯನ್ನು ಸುಮ್ಮನೆ ನೋಡುತ್ತಿದ್ದೆ. ನೀನು ಅದನ್ನು ಇಷ್ಟಪಡಬೇಕೆಂದು ಬಯಸುತ್ತೀಯಾ ಅಲ್ಲವೇ? ಆ ಹುಡುಗ ಏನು ಮಾತಾಡ್ಲಿಲ್ಲ. ಕತ್ಲಾಗಿ ಬೆಳಕು ಹರಿಯೋ ಅಷ್ಟೊತ್ತಿಗೆ ಅವನು ಆ ಮಾಯಾವಿ ಡಬ್ಬಿಯನ್ನ ತೆರಿತಾನೆ. ಹೇಳು, ನಿನಗೇನ್ ಬೇಕು? ಚಿನ್ನದ ಗೋಡೆಗಳು ಮತ್ತು ವಜ್ರದ ಅಂಚುಗಳು ಮತ್ತು ಬೆಳ್ಳಿ ಚಿನ್ನದ ಪೀಠೋಪಕರಣಗಳನ್ನು ಹೊಂದಿರುವ ಕೋಟೆಯನ್ನು ನನಗೆ ನಿರ್ಮಿಸಿಕೊಡಿ. ಅವನ್ ಮಾತು ಮುಗಿಸೋ ಅಷ್ಟೊತ್ತಿಗೆ ಆ ಬಂಗ್ಲೆ ಮುಂದೆ ಅವನ್ ಕೇಳಿದಂತಹ ವರ ಪ್ರತ್ಯಕ್ಷ ಆಗತ್ತೆ. ಅವನು ಕೇಳಿದಂತಹ ಭವ್ಯವಾದ ಅರಮನೆ. ಬೆಳಗ್ಗೆ ಎದ್ದು ರಾಜ ಆ ಅರಮನೆ ನೋಡಿ, ರಾಜ ಅವನ ಮನೆ ಎದುರು ಇದ್ದಂತಹ ಭವ್ಯವಾದ ಅರಮನೆಯನ್ನು ನೋಡಿ ಆಶ್ಚರ್ಯ ಪಡ್ತಾನೆ. ರಾಜ ಖುಷಿಯಿಂದ ಯುವಕನನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾನೆ. ನೀನು ಬಹಳ ಬಲಿಷ್ಠವಾದ ರಾಜ ಅಂತ ಯುವಕನಿಗೆ ಹೊಗಳ್ತಾನೆ. ತಾವೆಲ್ರೂ ಅದೇ ಅರಮನೆಯಲ್ಲಿ ಯಾಕೆ ವಾಸ ಮಾಡಬಾರದು ಅಂತ ಹೇಳ್ತಾರೆ. ಅಷ್ಟಲ್ದೆ ರಾಜ ತನ್ನ ಮಗಳನ್ನ ಯುವಕನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ನಿರ್ಧರಿಸ್ತಾನೆ. ಎಲ್ಲವೂ ರಾಜನ್ ಬಯಸಿದಂತೆ ಆಗತ್ತೆ. ಯುವಕ ಖುಷಿಯಿಂದ ರಾಜ್ಕುಮಾರಿನ ಮದುವೆ ಆಗಿ ಸಂತೋಷದಿಂದ ಆ ಅರಮನೆಯಲ್ಲಿ ಜೀವನ ಸಾಗಿಸ್ತಾನೆ. ಆದ್ರೆ ಮಹಾರಾಣಿಗೆ ತನ್ನ ಮಗಳು ಮತ್ತೆ ಅಳಿಯನನ್ನ ನೋಡಿ ಹೊಟ್ಟೆ ಕಿಚ್ಚಾಗತ್ತೆ. ರಾಜ್ಕುಮಾರಿ
ತಾನು ಬಯಸಿದ್ದನ್ನೆಲ್ಲ ಕೊಡುವಂತಹ ಮಾಯಾ ಡಬ್ಬಿಯ ಬಗ್ಗೆ ತನ್ನ ತಾಯಿಗೆ ಹೇಳ್ತಾಳೆ. ಮಹಾರಾಣಿ ತನ್ನ ಸೇವಕಿಗೆ ಈ ಮಾಯಾ ಡಬ್ಬಿಯನ್ನ ಕದಿಯೋದಕ್ಕೆ ಸೂಚನೆ ಕೊಡ್ತಾಳೆ. 4 ದಿನ ಆ ಮಾಯಾ ಪೆಟ್ಟಿಗೆಯನ್ನ ತನ್ನ ಸೇವಕಿ ಗಮನಿಸ್ತಾಳೆ. ಯಾರಿಗೂ ಕಾಣದ ಹಾಗೆ ಅದನ್ನ ಕದಿಯೋ ಉಪಾಯ ಮಾಡ್ತಾಳೆ. ಆ ರಾತ್ರಿ ಎಲ್ಲರೂ ಮಲಗಿರುವಾಗ ಸೇವಕಿ ಆ ಪೆಟ್ಟಿಗೆಯನ್ನ ಕದ್ದು ತನ್ನ ಮಹಾರಾಣಿಯ ಬಳಿ ತರ್ತಾಳೆ. ಖುಷಿಯಿಂದ ಆ ಡಬ್ಬಿನ ತೆರೆದಂತ ಮಹಾರಾಣಿಗೆ ಆ ಅಶರೀರವಾಣಿ ನಿನಗೇನು ಬೇಕು ಅಂತ ಕೇಳುತ್ತೆ. ನಾನು ನಿನಗೆ ಕೇಳೋದೇನೆಂದ್ರೆ ನನ್ನ ಪತಿನ ಮತ್ತು ಈ ಭವ್ಯವಾದ ಅರಮನೆಯನ್ನ ಆ ಕೆಂಪು ನದಿಯ ದಂಡೆಯ ಮೇಲೆ ನೆಲೆಸುವಂತೆ ಮಾಡು. ಹಾಗೂ ಈ ನನ್ನ ಮಗಳು ಮತ್ತು ಅಳಿಯನನ್ನು ಈ ಹಳೆಯ ಬಂಗಲೆಯಲ್ಲೇ ನೆಲೆಸುವಂತೆ ಮಾಡು. ಬೆಳಗ್ಗೆ ಎದ್ದು ನೋಡಿದರೆ ಯುವಕ ಮತ್ತು ರಾಜಕುಮಾರಿ ಆ ಹಳೆಯ ಬಂಗಲೆಯಲ್ಲೇ ಇದ್ರು. ಯುವಕ ಗಾಬರಿಯಿಂದ ಸುತ್ತಮುತ್ತ ನೋಡ್ತಾನೆ. ಅಲ್ಲಲ್ಲಿ ಬಿದ್ದಿದ್ದಂತ ಚಿನ್ನದ ನಾಣ್ಯಗಳನ್ನ ಬಾಚ್ಕೋತಾನೆ. ಕಳೆದು ಹೋದಂತಹ ಮಾಯಾ ಡಬ್ಬಿಯನ್ನ ಹುಡ್ಕೋದಕ್ಕೆ ತನ್ನ ಕುದುರೆಯನ್ನ ಏರಿ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗ್ತಾನೆ. ದಿನ ಕಳೆದಂತೆ ಅವನ ಬಳಿ ಇದ್ದಂತಹ ಹಣ ಎಲ್ಲ ಖಾಲಿ ಆಗತ್ತೆ. ಆದ್ರೂ ಅವನ ಹಠವನ್ನ ಬಿಡದೆ ಮುಂದಕ್ಕೆ ಸಾಕ್ತಾನೆ ಇರ್ತಾನೆ. ಯಾರೋ ಹೇಳಿದ್ರು ಈ ವಿಷಯಕ್ಕೆ ರಾಕ್ಷಸನ ಭೇಟಿ ಮಾಡಿದ್ರೆ ಸಹಾಯ ಆಗ್ಬೋದು ಅಂತ. ಯಾಕಂದ್ರೆ ರಾಕ್ಷಸ ತುಂಬಾ ದೂರ ಓಡಾಡ್ತಿರ್ತಾನೆ. ಆದ್ರಿಂದ ಪೆಟ್ಟಿಗೆಯ ಬಗ್ಗೆ ಅವನಿಗೆ ಚೆನ್ನಾಗಿ ತಿಳಿದಿರುತ್ತೆ. ರಾಕ್ಷಸ ಇರುವಂತಹ ಜಾಗಕ್ಕೆ ಯುವಕ ಹೋಗ್ತಾನೆ. ಏನು ಮಾಡ್ತಾ ಇದೀಯ ನೀನು? ನನ್ನ ಮಗ ನಿನ್ನನ್ನು ನೋಡಿದ್ರೆ ತಿಂದು ಬಿಡುತ್ತಾನೆ. ನೀನ್ ಜಾಣನಾಗಿದ್ರೆ ಈಗಲೇ ಇಲ್ಲಿಂದ ಓಡಿ ಹೋಗೋ. ಬೇಸತ್ತ ಯುವಕ ನಡೆದಂತ ಎಲ್ಲ ಕಥೆನ ಮುದುಕಿಗೆ ಹೇಳ್ತಾನೆ. ತನ್ನ ಮಗನ ಸಹಾಯವನ್ನ ಕೋರ್ತಾನೆ. ಎಲ್ಲೆಲ್ಲೂ ಅಲೆದಾಡುವಂತ ರಾಕ್ಷಸ ಎಲ್ಲಿಯಾದ್ರೂ ತನ್ನ ಅರಮನೆಯನ್ನ ನೋಡೇ ಇರಬಹುದು ಅನ್ನುವಂತ ಊಹೆ ಯುವಕನಿಗಿರುತ್ತೆ. ಅದಾಗ್ಲೇ ಊಟದ ಸಮಯ ಆಗಿತ್ತು. ಆದ್ರೆ ಅವನ ತಾಯಿ ಹೇಳ್ತಾಳೆ, ಆ ಬಡ ಯುವಕ ಬಂದಿರೋದು ನಿನ್ನಿಂದ ಸಹಾಯ ಪಡೆಯೋದಕ್ಕೆ ಅಂತ. ಆಕೆ ಯುವಕನಿಗೆ ಹೆದರಬೇಡ ಅಂತ ಹೇಳ್ತಾಳೆ. ಮುಂದೆ ಬಂದು ತನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ಕೇಳ್ಕೊತಾಳೆ. ಯುವಕ ಧೈರ್ಯದಿಂದ ರಾಕ್ಷಸನ ಮುಂದೆ ಬರ್ತಾನೆ. ಎಲ್ಲಿಯಾದ್ರೂ ತನ್ನ ಚಿನ್ನದ ಅರಮನೆ ಕಾಣಿಸ್ತಾ ಅಂತ ಕೇಳ್ತಾನೆ. ಹೌದು, ನಾನು ಚಿನ್ನದ ಅರಮನೆಯನ್ನು ನೋಡಿದ್ದೇನೆ ಮತ್ತು ಒಳಗಿನ ಜನರನ್ನು ತಿನ್ನಲು ಅದನ್ನು ನಾಶ ಮಾಡಲು ಸಹ ಪ್ರಯತ್ನಿಸಿದೆ. ಆದರೆ ಆ ಅರಮನೆ ಎಷ್ಟು ಪ್ರಬಲವಾಗಿದೆ ಎಂದರೆ ನನಗೆ ದಾರಿಯೇ ಸಿಗಲಿಲ್ಲ. ಓ, ಅದು ಎಲ್ಲಿದೆ ಎಂದು ಹೇಳಿ? ಇದು ಕೆಂಪು ಸಮುದ್ರದ ಇನ್ನೊಂದು ಬದಿಯಲ್ಲಿ ಬಹಳ ದೂರದಲ್ಲಿದೆ. ಕೊನೆಗೂ ಬಹಳ ಪರಿಶ್ರಮದ ನಂತರ ಆ ಯುವಕನಿಗೆ ಗೊತ್ತಾಗುತ್ತೆ ತನ್ನ ಅರಮನೆ ಎಲ್ಲಿದೆ ಅಂತ. ಅವನು ದೃಢ ನಿರ್ಧಾರ ಮಾಡ್ಕೋತಾನೆ. ಹೇಗಾದ್ರೂ ಸರಿ ಆ ಕೆಂಪು ನದಿಯ ದಂಡೆಗೆ ಹೋಗೋದಕ್ಕೆ. ಅಲ್ಲಿ ತಲುಪಿದ ನಂತರ ನಿರ್ಧಾರ ಮಾಡ್ತಾನೆ ಆ ಅರಮನೆಗೆ ಒಬ್ಬ ಸೇವಕನಾಗಿ ಸೇರ್ಕೋಬಹುದು ಅಂತ. ನಂತರ ಅರಮನೆಗೆ ಹೋಗಿ ಅಲ್ಲಿ ಸೇವಕನಾಗಿ ಕೆಲ್ಸಕ್ಕೆ ಸೇರ್ಕೋತಾನೆ. ಅಲ್ಲಿ ಕೆಲಸ ಸಿಕ್ಕಿದ ಮೇಲೆ ಅವನಿಗೆ ತುಂಬಾ ಖುಷಿಯಾಗತ್ತೆ. ಕೆಲವೇ ದಿನದಲ್ಲಿ ಅಲ್ಲಿರುವಂತಹ ಕೆಲಸಗಾರರ ಜೊತೆ ಸ್ನೇಹ ಬೆಳೆಸ್ತಾನೆ. ಅರಮನೆಯ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿರೋ ಸೇವಕಿಯನ್ನ ಪರಿಚಯ ಮಾಡ್ಕೋತಾನೆ. ಅವಳು ಅಲ್ಲಿರುವಂತಹ ಮಾಯಾ ಪೆಟ್ಟಿಗೆ ಬಗ್ಗೆ ಹೇಳ್ತಾಳೆ. ಒಂದ್ ರಾತ್ರಿ ಎಲ್ರೂ ಮಲಗಿರುವಾಗ ಮಾಯಾ ಪೆಟ್ಟಿಗೆಯನ್ನ ಇಟ್ಟಿರುವಂತಹ ಜಾಗನ ಯುವಕನಿಗೆ ತೋರಿಸ್ತಾಳೆ. ಆ ಮಾಯಾ ಪೆಟ್ಟಿಗೆ ಮಹಾರಾಣಿಯ ಕೋಣೆಯಲ್ಲಿ ರಹಸ್ಯವಾದ ಜಾಗದಲ್ಲಿ ಇತ್ತು. ಮರು ರಾತ್ರಿ ಎಲ್ರೂ ಮಲಗಿರುವಂತ ಸಂದರ್ಭದಲ್ಲಿ ಯುವಕ ಆ ಮಾಯಾ ಪೆಟ್ಟಿಗೆನ ಕದ್ದು ಬಿಡ್ತಾನೆ. ಆತರದಿಂದ ಯುವಕ ಡಬ್ಬಿನ ತೆಗೆದು ನೋಡ್ತಾನೆ. ಅಶರೀರವಾಣಿ ಹೇಳುತ್ತೆ, ಹೇಳು, ನಿನಗೇನ್ ಬೇಕು? ನಾನು ನನ್ನ ಅರಮನೆಯೊಂದಿಗೆ ಹಳೆಯ ಸ್ಥಳಕ್ಕೆ ಹೋಗಲು ಬಯಸುತ್ತೇನೆ. ಮತ್ತೆ ರಾಜ ಮತ್ತು ರಾಣಿ ಮತ್ತು ಅವರ ಎಲ್ಲಾ ಸೇವಕರು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋದರು. ಮಾತ್ ಮುಗಿಸೋ ಅಷ್ಟರಲ್ಲೇ ಅವನು ತನ್ನ ಹೆಂಡತಿ ಜೊತೆ ತನ್ನ ಮೊದಲಿನ ಅರಮನೆ ಒಳಗಡೆ ಇರ್ತಾನೆ. ಆ ಅರಮನೆಯಲ್ಲಿದ್ದ ಎಲ್ಲ ವಾಸಿಗಳು ಮತ್ತು ರಾಜ ರಾಣಿ ಕೆಂಪು ನದಿಯ ಒಳಗಡೆ ಮುಳುಗಿ ಹೋಗಿರ್ತಾರೆ. ಮಾಂತ್ರಿಕ ಸೇಬಿನ ಮರ. ಒಂದಾನೊಂದು ಕಾಲದಲ್ಲಿ ಯಕ್ಷ ಯಕ್ಷಿಣಿಯರು ಮತ್ತು ರಾಜರು ಇದ್ದಂತ ಜಗತ್ತಿನಲ್ಲಿ ಟ್ಯೂನ್ ಎಂಬ ಸ್ವಾರ್ಥಿ ಮನುಷ್ಯ ವಾಸವಾಗಿದ್ದ. ಅವನಿಗೆ 3 ಹೆಣ್ಮಕ್ಳಿದ್ರು. ಅವರಲ್ಲಿ ಹಿರಿಯವಳು ಮೋನೋ, ಯಾಕಂದ್ರೆ ಅವಳಿಗಿದ್ದಿದ್ದು ಒಂದೇ ಕಣ್ಣು. ಎರಡನೇ ಅವಳ ಹೆಸರು ಸ್ಟೀರಿಯೋ ಅಂತ. ಅವಳು ಸಾಮಾನ್ಯರಂತೆ ಇದ್ಲು. ಮತ್ತೆ 3ನೇ ಅವಳು ಡಾಲ್ಬಿ ಅಂತ. ಅವಳಿಗೆ 3 ಕಣ್ಣಿತ್ತು.
ಸ್ಟೀರಿಯೋ ಎಲ್ಲರಂತೆ ಸಾಮಾನ್ಯವಾಗಿದ್ದ ಕಾರಣ ಅವಳ ಸಹೋದರಿಯರು ಅವಳನ್ನ ಕೀಳಾಗಿ ನೋಡ್ತಿದ್ರು. ಮತ್ತೆ ಅವಳ ತಂದೆ ಅವಳನ್ನ ತಿರಸ್ಕಾರ ಮಾಡಿದ್ರು. ತಿನ್ನೋದಕ್ಕೆ ಎಂಜಲು ಊಟ, ಹಾಕೋದಕ್ಕೆ ಒರಟಾದ ಬಟ್ಟೆನ ಕೊಡ್ತಾ ಇದ್ರು. ಒಂದು ದಿನ ಮೇಕೆ ಮೇಯಿಸೋದಕ್ಕೆ ಅಂತ ಸ್ಟೀರಿಯೋ ಕಾಡಿಗೆ ಹೋಗಿರ್ತಾಳೆ. ಮತ್ತೆ ಅವಳು ತುಂಬಾ ಹಸಿವಾಗಿರುತ್ತೆ. ಯಾಕಂದ್ರೆ ಅವಳ ಸಹೋದರಿಯರು ಅವಳಿಗೆ ತಿನ್ನೋದಕ್ಕೆ ಏನೂ ಕೊಟ್ಟಿರೋಲ್ಲ. ಆಕೆ ಬೆಟ್ಟದ ಮೇಲೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆಗ ಅಲ್ಲಿ ಒಬ್ಳು ಮಾಟಗಾತಿ ಪ್ರತ್ಯಕ್ಷ ಆಗ್ತಾಳೆ. ಅವಳು ಒಳ್ಳೆಯ ಮಾಟಗಾತಿ. ಸ್ಟೀರಿಯೋ, ನೀನ್ ಯಾಕೆ ಅಳ್ತಾ ಇದೀಯಾ? ಯಾಕಂದ್ರೆ ನಾನು ಸಾಮಾನ್ಯ ಜನರಂತೆ ಇದ್ದೀನಿ. ನನಗೆ 2 ಕಣ್ಗಳಿದೆ. ಆದ್ರಿಂದ ನನ್ನ ತಂದೆ ಮತ್ತೆ ನನ್ನ ಸಹೋದರಿಯರು ನನ್ನನ್ನ ಇಷ್ಟನೇ ಪಡೋಲ್ಲ. ತಿನ್ನೋದಕ್ಕೆ ಏನೂ ಕೊಡಲ್ಲ. ಇವತ್ತು ನನಗೆ ತುಂಬಾ ಹಸಿವಾಗ್ತಾ ಇದೆ. ನಾನು ನಿನ್ನ ಮೇಕೆನ ಮಾಂತ್ರಿಕ ಮೇಕೆಯನ್ನಾಗಿ ಮಾಡ್ತೀನಿ. ನಂತರ ಪ್ರತಿ ಬಾರಿ ನೀನು ನಿನ್ನ ಪುಟ್ಟ ಕಪ್ಪು ಮೇಕೆಗೆ ಈ ರೀತಿ ಹೇಳು, ಓ ನನ್ನ ಮೇಕೆ, ನನಗೆ ಸ್ವಲ್ಪ ಆಹಾರ ಕೊಡು, ತಿನ್ನೋದಕ್ಕೆ ಏನಾದ್ರೂ ಕೊಡು. ತಕ್ಷಣ ಆ ಮೇಕೆ ನೃತ್ಯ ಮಾಡೋದಕ್ಕೆ ಪ್ರಾರಂಭಿಸುತ್ತೆ. ಮತ್ತೆ ಸುಂದರವಾದ ಆಹಾರಗಳು ನಿನ್ನ ಟೇಬಲ್ ಮುಂದೆ ಇರುತ್ತೆ. ನಿನಗೆ ಬೇಕಾದಂತ ಊಟ ನೀವು ತಿನ್ನಬಹುದು. ನಿನಗೆ ಭೋಜನ ಸಾಕು ಅಂದ ತಕ್ಷಣ, ಓ ಸಣ್ಣ ಮೇಕೆ, ಈಗ ನಿಲ್ಲಿಸು, ದಯವಿಟ್ಟು ನನ್ನ ಹೊಟ್ಟೆ ತುಂಬಿದೆ, ಸತ್ಕಾರವನ್ನು ನಿಲ್ಲಿಸು. ಈ ಮಾತುಗಳಿಂದ ಮಾಟಗಾತಿ ಮಾಯ ಆಗ್ತಾಳೆ. ಮತ್ತೆ ಸ್ಟೀರಿಯೋ ಹಾಡೋದಕ್ಕೆ ಶುರು ಮಾಡ್ತಾಳೆ. ಓ ನನ್ನ ಮೇಕೆ, ತಿನ್ನೋದಕ್ಕೆ ಆಹಾರ ಕೊಡು, ನಾನು ಏನಾದ್ರೂ ತಿನ್ಬೇಕು. ತಕ್ಷಣ ಕಪ್ಪು ಮೇಕೆ ನೃತ್ಯ ಮಾಡೋದಕ್ಕೆ ಪ್ರಾರಂಭಿಸುತ್ತೆ. ಮತ್ತೆ ಅದರ ಮೇಲೆ ಸೂಕ್ಷ್ಮವಾದಂತ ಟೇಬಲ್ ಹಾಜರಾಗತ್ತೆ. ಸ್ಟೀರಿಯೋ ಖುಷಿಯಿಂದ ತಿನ್ನೋದಕ್ಕೆ ಪ್ರಾರಂಭಿಸ್ತಾಳೆ. ಹೊಟ್ಟೆ ತುಂಬಾ ತಿಂದ ನಂತರ ಹೇಳ್ತಾಳೆ, ಓ ಮೇಕೆ, ದಯವಿಟ್ಟು ನಿಲ್ಲಿಸು, ನನ್ನ ಹೊಟ್ಟೆ ತುಂಬಿದೆ, ಸತ್ಕಾರವನ್ನು ಮುಗಿಸು. ಮತ್ತೆ ಎಲ್ಲವೂ ಬೇಗನೆ ಮರೆಯಾಗತ್ತೆ. ಸಂಜೆ ಆದ ನಂತರ ಅವಳು ತನ್ನ ಆಡುಗಳನ್ನ ಮೇಯಿಸ್ತಾ ಮನೆ ಕಡೆ ಹೋಗ್ತಾಳೆ. ಮನೆಗೆ ಹೋದ ನಂತರ ಅವಳ ಸಹೋದರಿಯರು ಅವರು ಅರ್ಧಂಬರ್ಧ ತಿಂದಂತಹ ಎಂಜಿಲು ಪಾತ್ರೆಗಳನ್ನ ಹಾಗೆ ಬಿಟ್ಟಿರ್ತಾರೆ. ಈಗಾಗ್ಲೇ ಆಹಾರವನ್ನ ಸೇವಿಸಿದಂತ ಸ್ಟೀರಿಯೋಗೆ ಹೊಟ್ಟೆ ತುಂಬಿರತ್ತೆ. ಮಾರನೇ ದಿನಾನೂ ಅವಳು ಹಾಗೆ ಮಾಡಿರೋದನ್ನ ಅವ್ರ ಸಹೋದರಿಯರು ಗಮನಿಸ್ತಾರೆ. ಮತ್ತೆ ಅನುಮಾನ ಬರೋದಕ್ಕೆ ಪ್ರಾರಂಭ ಆಗತ್ತೆ. ನನಗನ್ಸುತ್ತೆ ಏನೋ ಕೆಟ್ಟದಾಗ್ತಾ ಇದೆ ಅಂತ. 2 ದಿನಾನೂ ಸ್ಟೀರಿಯೋ ಮನೇಲಿ ಊಟ ಮಾಡಿಲ್ಲ. ಯಾಕೆ ಹೀಗಾಗಿರ್ಬೋದು? ನಮ್ಮಿಂದ ಆಕೆ ಏನೋ ಮುಚ್ಚಿಡ್ತಿದ್ದಾಳೆ. ಆದ್ರಿಂದ ಮೋನೋ ಮೇಕೆ ಮೇಯಿಸೋದಕ್ಕೆ ಸ್ಟೀರಿಯೋ ಜೊತೆ ಹೋಗ್ತಾಳೆ. ಯಾರಾದ್ರೂ ಅವಳಿಗೆ ಆಹಾರವನ್ನ ತಂದ್ಕೊಡ್ಬೋದಾ ಅಥವಾ ತಾನೇ ಎಲ್ಲಿಯಾದ್ರೂ ಆಹಾರವನ್ನ ತಯಾರಿಸ್ತಿರ್ಬೋದಾ ಅಂತ ಸಂಶಯ ಬರುತ್ತೆ. ಮೋನೋ ಸ್ಟೀರಿಯೋ ಜೊತೆ ಹೊರಗಡೆ ಹೊರಟಾಗ ಸ್ಟೀರಿಯೋಗೆ ಮೋನೋ ಹೇಳ್ತಾಳೆ, ತಾನು ಮೇಕೆಗಳ ಬಗ್ಗೆ ಕಾಳಜಿ ವಹಿಸೋದಕ್ಕೆ ಬರ್ತಿದ್ದೀನಿ ಅಂತ. ಆಗ ಸ್ಟೀರಿಯೋ ತನ್ನ ಸಹೋದರಿಗೆ ಏನ್ ಮಾಡಬಹುದು ಅಂತ ಲೆಕ್ಕಾಚಾರ ಮಾಡ್ತಾ ಹುಲ್ಲು ಇರೋ ಕಡೆ ಮೇಕೆಗಳನ್ನ ಓಡಿಸೋದಕ್ಕೆ ಪ್ರಾರಂಭಿಸ್ತಾಳೆ. ಬಾ ಮೋನೋ, ಕುತ್ಕೋ, ನಾನು ಹಾಡ್ ಹಾಡ್ತೀನಿ. ಮೋನೋ ಹಾಡ್ ಕೇಳೋದಕ್ಕೆ ಕುಳಿತುಕೊತಾಳೆ. ಮತ್ತೆ ಸೂರ್ಯನ ತಾಪದಿಂದ ತುಂಬಾ ಸುಸ್ತಾಗಿರ್ತಾಳೆ. ತನ್ನ ಸಹೋದರಿ ನಿದ್ದೆಗೆ ಹೋಗೋವರೆಗೂ ಸ್ಟೀರಿಯೋ ಚೆನ್ನಾಗಿ ಹಾಡ್ತಾಳೆ. ಅವಳು ಆಳವಾದ ನಿದ್ರೆಗೆ ಹೋದ ತಕ್ಷಣ ಟೇಬಲ್ ತನ್ನ ಕಣ್ಮುಂದೆ ಬರುತ್ತೆ. ಬೇಕಾಗಿರುವಂತಹ ಎಲ್ಲ ತಿಂಡಿ ತಿನಿಸನ್ನ ಚೆನ್ನಾಗಿ ತಿಂತಾಳೆ. ಮೋನೋ ಎಚ್ಚರ ಆಗೋ ಅಷ್ಟೊತ್ತಿಗೆ ಟೇಬಲ್ ಕಣ್ಮರೆಯಾಗತ್ತೆ. ಮತ್ತೆ ತಂಗಿಗೆ ಹೇಳ್ತಾಳೆ, ಬಾ ಮೋನೋ, ಮನೆಗೆ ಹೋಗೋಣ. ಮನೆಗೆ ಹೋದ ನಂತರ ಸ್ಟೀರಿಯೋ ಊಟ ಮಾಡಲ್ಲ. ತನ್ನ ತಂದೆ ಮೋನೋಗೆ ಮತ್ತೆ ಕೇಳ್ತಾರೆ ಏನಾಯ್ತು ಅಂತ. ಮೋನೋ ಹೇಳ್ತಾಳೆ ತಾನ್ ನಿದ್ರೆಯಲ್ಲಿ ಜಾರಿದ್ದೆ ಅಂತ. ಮರುದಿನ ಬೆಳಗ್ಗೆ ತನ್ನ ತಂದೆ ಡಾಲ್ಬಿಗೆ ಹೇಳ್ತಾರೆ ಸ್ಟೀರಿಯೋನ ಫಾಲೋ ಮಾಡೋದಿಕ್ಕೆ. ಡಾಲ್ಬಿ ಆ ದಿನ ಬೆಳಗ್ಗೆ ತನ್ನ ತಂಗಿಗೆ ಹೇಳ್ತಾಳೆ ತಾನು ಒಂದು ಕೆಲಸಕ್ಕಾಗಿ ಹೋಗ್ತಿದ್ದೀನಿ ಅಂತ. ಆದ್ರೆ ಸ್ಟೀರಿಯೋಗೆ ಅನುಮಾನ ಬರುತ್ತೆ. ಮತ್ತೆ ಮೇಕೆಗಳನ್ನ ಅತ್ಯುತ್ತಮವಾದ ಆಹಾರ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಸ್ಟೀರಿಯೋ ತನ್ನ ತಂಗಿಗೆ ಕೂತ್ಕೊಳ್ಳೋದಿಕ್ ಹೇಳ್ತಾಳೆ. ಮತ್ತೆ ಹಾಡೋದಕ್ಕೆ ಪ್ರಾರಂಭಿಸ್ತಾಳೆ. ಅವಳು ಹಾಡ್ತಾ ಇದ್ದ ಹಾಗೆ ಡಾಲ್ಬಿ ನಿದ್ರೆಗೆ ಜಾರ್ತಾಳೆ. ಅವಳ 2 ಕಣ್ಣು ಮುಚ್ಚತ್ತೆ. ಆದರೆ ಆಕೆಯ 3ನೇ ಕಣ್ಣು ತೆರೆದಿತ್ತು. ಆದ್ರೆ ನಿದ್ರೆ ಮಾಡ್ತಿರೋ ಹಾಗೆ ನಾಟಕ ಮಾಡ್ತಾಳೆ. ಡಾಲ್ಬಿ ನಿದ್ದೆ ಮಾಡ್ತಿದ್ದಾಳೆ ಅಂತ ಸ್ಟೀರಿಯೋ ತನ್ನ ಮಾಯಾ ಪದಗಳನ್ನ ಬಳಸೋದಕ್ಕೆ ಪ್ರಾರಂಭಿಸ್ತಾಳೆ. ಥಟ್ಟನೆ ಎಲ್ಲ ಆಹಾರಗಳು ಪ್ರತ್ಯಕ್ಷ ಆಗತ್ತೆ. ಡಾಲ್ಬಿ ಎಲ್ಲವನ್ನ ಸೂಕ್ಷ್ಮವಾಗಿ ನೋಡ್ತಾಳೆ. ಸ್ಟೀರಿಯೋ ಊಟ ಮುಗಿಸಿದ ನಂತರ ಡಾಲ್ಬಿನ ಎಚ್ಚರಿಸ್ತಾಳೆ. ಡಾಲ್ಬಿ ಎಲ್ಲವನ್ನ ಗಮನಿಸಿ ತನ್ನ ತಂದೆಗೆ ಹೇಳೋ ಅಂತ ಉಪಾಯ ಮಾಡಿರ್ತಾಳೆ. ಈಗ ಮನೆಗೆ ಹೋಗೋಣ ಡಾಲ್ಬಿ. ಮನೆಗೆ ತಲುಪಿದ ನಂತರ ಡಾಲ್ಬಿ ತನ್ನ ತಂದೆಗೆ ಸ್ಟೀರಿಯೋ ಬಗ್ಗೆ ಎಲ್ಲಾನು ಹೇಳ್ತಾಳೆ. ಇಷ್ಟು ದಿನ ಸ್ಟೀರಿಯೋ ಯಾಕಾಗಿ ಊಟ ಮಾಡ್ತಿರ್ಲಿಲ್ಲ ಅಂತ.
ನಂತರ ತನ್ನ ತಂದೆಗೆ ಕೋಪ ಬರುತ್ತೆ. ಕತ್ತಿಯಿಂದ ಆ ಮೇಕೆನ ಕೊಂದು ಬಿಡ್ತಾನೆ. ಇದನ್ನ ನೋಡಿದಂತ ಸ್ಟೀರಿಯೋಗೆ ತುಂಬಾ ಬೇಸರ ಆಗತ್ತೆ. ಇಷ್ಟು ದಿನ ಒಳ್ಳೆ ಆಹಾರ ತಿಂತಿದ್ದ ಅವಳಿಗೆ ಹಸಿವಿನಿಂದ ಬಳಲಬೇಕಲ್ಲ ಅನ್ನೋ ಚಿಂತೆ ಆಗತ್ತೆ. ಕಣ್ಣೀರ್ ಹಾಕ್ತಾ ತನ್ನ ಹಳೆ ಸ್ಥಳಕ್ಕೆ ಹೋಗ್ತಾಳೆ. ಇದ್ದಕ್ಕಿದ್ದಾಗೆ ಉತ್ತಮ ಮಾಟಗಾತಿ ಹಾಜರಾಗ್ತಾಳೆ. ಸ್ಟೀರಿಯೋ ಯಾಕೆ ಅಳ್ತಾ ಇದ್ಯಾ ಅಂತ ಕೇಳ್ತಾಳೆ. ಆಕೆ ಎಲ್ಲವನ್ನ ಹೇಳ್ತಾಳೆ. ಸ್ಟೀರಿಯೋ, ನಿನ್ನ ಸಹೋದರಿಯರನ್ನ ಮೇಕೆಯ ಒಳಭಾಗ ಕೊಡುವಂತೆ ಬೇಡಿಕೋ, ಮತ್ತೆ ಅವುಗಳನ್ನ ಮನೆಯ ಮುಂಬಾಗಿಲಲ್ಲಿ ಹೂತು ಹಾಕು. ನಂತರ ನೋಡು ನಿನ್ನ ಅದೃಷ್ಟ ಹೇಗೆ ಬದಲಾಗತ್ತೆ ಅಂತ. ಹೀಗೆ ಹೇಳ್ತಾ ಮಾಟಗಾತಿ ಮರೆಯಾಗ್ತಾಳೆ. ಮತ್ತೆ ಸ್ಟೀರಿಯೋ ಮನೆಗೆ ಹೋಗಿ ತನ್ನ ಸಹೋದರಿಯರಿಗೆ ಹೇಳ್ತಾಳೆ, ಡಾಲ್ಬಿ, ಮೋನೋ, ಸತ್ತಂತಹ ಮೇಕೆಯ ಸ್ವಲ್ಪ ಭಾಗವನ್ನ ಕೊಡ್ತೀರಾ? ನಾನು ನಿಮ್ಮಿಂದ ಬೇರೆ ಏನನ್ನೂ ಕೇಳೋಲ್ಲ. ಸಹೋದರಿಯರು ಮೂರ್ಖತನದಿಂದ ಅವುಗಳನ್ನ ಅವಳಿಗೆ ನೀಡಿದ್ರು. ಸ್ಟೀರಿಯೋ ಯಾರಿಗೂ ಗೊತ್ತಾಗದ ಹಾಗೆ ಅದನ್ನ ಹೂತು ಹಾಕಿದ್ಲು. ಮಾರನೇ ದಿನ ಬೆಳಗ್ಗೆ ಅವ್ರ ಮನೆ ಮುಂದೆ ಅದ್ಭುತವಾದ ಸುಂದರವಾದ ಒಂದು ಮರ ಬೆಳೆದಿರತ್ತೆ. ಆ ಮರದ ಎಲೆಗಳು ಬೆಳ್ಳಿಯದಾಗಿರುತ್ತೆ. ಆ ಮರದ ಸೇಬು ಚಿನ್ನದಾಗಿರುತ್ತೆ. ಅವರ ತಂದೆ ಮರವನ್ನ ಏರಿ ಹಣ್ಣನ್ನ ಕೀಳೋದಕ್ಕೆ ಮೋನೋಗೆ ಹೇಳ್ತಾರೆ. ಮೋನೋ ಖುಷಿಯಿಂದ ಮರ ಹತ್ತುತ್ತಾ ಹಣ್ಣನ್ನ ಕೀಳೋದಕ್ಕೆ ಕೊಂಬೆನ ಎಳಿತಾಳೆ. ಆದರೆ ಆ ಕೊಂಬೆ ಕೈಗೆ ಸಿಗದೆ ಮೇಲಕ್ಕೆ ಹಾರ್ತಾ ಇರತ್ತೆ. ಪ್ರತಿ ಬಾರಿ ಆಕೆ ಕೊಂಬೆನ ಎಳಿತಾ ಇದ್ರೆ ಅದು ಹಿಂದಕ್ಕೆ ಜಾರ್ತಿತ್ತು. ಹೀಗೆ ಮಾಡ್ತಾ ಮಾಡ್ತಾ ಆಕೆ ಆಯಾಸಗೊಂಡ್ಲು. ಮತ್ತೆ ಅವ್ರ ತಂದೆ ಡಾಲ್ಬಿನ ಮರ ಹತ್ತೋದಕ್ಕೆ ಹೇಳ್ತಾರೆ. ಅಲ್ಲೂ ಸಹ ಇದೇ ರೀತಿ ಆಯ್ತು. ಕೊನೆಗೆ ತನ್ನ ತಂದೆ ಸ್ವತಃ ಅವನೇ ಮರವನ್ನ ಏರೋದಕ್ಕೆ ಪ್ರಾರಂಭಿಸ್ತಾನೆ. ಅಲ್ಲೂ ಸಹ ಹಣ್ಣುಗಳು ಅವನ ಕೈಗೆ ಸಿಗ್ಲಿಲ್ಲ. ಉಳಿದಂತಹ ಸ್ಟೀರಿಯೋಗೆ ಆ ಮರವನ್ನ ಹತ್ತೋದಕ್ಕೆ ಹೇಳ್ತಾನೆ. ಸ್ಟೀರಿಯೋ ಮರವನ್ನ ಹತ್ತಿದ್ದ ಹಾಗೆ ಕೊಂಬೆಗಳು ತನ್ನ ಕೈಗೆ ಮುಟ್ಟೋದಕ್ಕೆ ಪ್ರಾರಂಭಿಸುತ್ತೆ. ಚಿನ್ನದ ಸೇಬುಗಳು ಅವಳ ಕೈಗೆ ಸಿಗತ್ತೆ. ಮತ್ತೆ ಆ ಸೇಬುಗಳನ್ನ ತನ್ನ ಬಟ್ಟೆಯೊಳಗೆ ತುಂಬಿಟ್ಕೋತಾಳೆ. ಒಂದು ದಿನ ಬೆಳಗ್ಗೆ 3 ಸಹೋದರಿಯರು ದೂರದಲ್ಲಿ ನಿಂತಿರ್ತಾರೆ. ಅವರ ಕಣ್ಣಿಗೆ ರಾಜ್ಕುಮಾರ ಕುದುರೆ ಸವಾರಿ ಬರ್ತಿರೋದು ಕಾಣತ್ತೆ. ಸ್ಟೀರಿಯೋ, ಹೋಗು ಇಲ್ಲಿಂದ, ನೀನಿದ್ರೆ ನಮ್ಗೆ ಅಸಹ್ಯ ಆಗತ್ತೆ. ಸ್ಟೀರಿಯೋ ಕಾಣದ ಹಾಗೆ ಬ್ಯಾರಲ್ನಿಂದ ಮುಚ್ಚಿರ್ತಾರೆ. ಮತ್ತೆ ಅದರ ಸುತ್ತ ಚಿನ್ನದ ಸೇಬುಗಳನ್ನ ಇಟ್ಟಿರ್ತಾರೆ. ಆ ರಾಜ್ಕುಮಾರ ಚಿನ್ನದ ಮರದ ಹತ್ರ ಬರ್ತಾನೆ. ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಮತ್ತೆ ಕೇಳ್ತಾನೆ, ಈ ಮರ ಯಾರಿಗ್ ಸೇರಿದ್ದು ಅಂತ. ಅದರ ಒಂದು ಶಾಖೆ ಅವನಿಗೆ ಬೇಕು ಅಂತ ಕೇಳ್ಕೊತಾನೆ. ಮೋನೋ ಮತ್ತೆ ಡಾಲ್ಬಿ ಹೇಳ್ತಾರೆ ಆ ಮರ ಅವ್ರಿಗೆ ಸೇರಿದ್ದು ಅಂತ. ರಾಜ್ಕುಮಾರನಿಗೆ ಒಂದು ಶಾಖೆನ ಕಿತ್ಕೊಡ್ಬೇಕು ಅಂತ ಅವರಿಬ್ರು ಪ್ರಯತ್ನಿಸ್ತಾರೆ. ಅವರು ಕೊಂಬೆಗಳನ್ನ ಹಿಡಿಯೋದಕ್ಕೆ ಹೋದ ನಂತರ ಆ ಕೊಂಬೆಗಳು ಹಿಂದಕ್ಕೆ ಸರಿಯತ್ತೆ. ಇದು ತುಂಬಾ ವಿಚಿತ್ರವಾಗಿದೆ. ಈ ಮರವು ನಿಮಗೆ ಸೇರಿದೆ, ಆದರೆ ಇದರಿಂದ ಯಾವ ಹಣ್ಣನ್ನು ಕಿತ್ತಿಕೊಳ್ಳಲು ಸಾಧ್ಯವಿಲ್ಲ. ಅವರಿಬ್ರು ಮಾತಾಡುವಾಗ ಸ್ಟೀರಿಯೋ ಬ್ಯಾರಲ್ ಕೆಳಗಿಂದ ಚಿನ್ನದ ಸೇಬನ್ನ ಉರುಳಿಸ್ತಾಳೆ. ಆ ಸೇಬು ರಾಜ್ಕುಮಾರನ ಕಾಲಿಗೆ ತಾಗತ್ತೆ. ಆಶ್ಚರ್ಯದಿಂದ ರಾಜ್ಕುಮಾರ ಆ ಸೇಬನ್ನ ನೋಡ್ತಾನೆ. ಮತ್ತೆ ಕೇಳ್ತಾನೆ, ಇದು ಎಲ್ಲಿಂದ ಬಂತು ಅಂತ. ಮೋನೋ ಮತ್ತು ಡಾಲ್ಬಿ ಅವರಿಗೆ ಇನ್ನೊಬ್ಬ ತಂಗಿ ಇರುವಂತ ವಿಷಯನ ಹೇಳ್ತಾರೆ. ಆದ್ರೆ ಅವಳನ್ನ ತೋರ್ಸಲ್ಲ. ರಾಜ್ಕುಮಾರ ಅವಳನ್ನ ನೋಡ್ಲೇಬೇಕು ಅಂತ ಆಜ್ಞೆ ಮಾಡ್ತಾನೆ. ಹೇ ಯು, ಇಲ್ಲಿಗೆ ಬನ್ನಿ. ಶೀಘ್ರದಲ್ಲೇ ಸ್ಟೀರಿಯೋ ಬ್ಯಾರಲ್ ಅಡಿಯಿಂದ ಹೊರಗಡೆ ಬರ್ತಾಳೆ. ಆಕೆಯ ಸೌಂದರ್ಯವನ್ನ ನೋಡಿದಂತ ರಾಜ್ಕುಮಾರ ವಿಸ್ಮಿತನಾಗ್ತಾನೆ. ಓ, ನಾನು ಹಿಂದೆಂದು ನೋಡಿರದ ಸೌಂದರ್ಯವನ್ನು ನೀವು ಹೊಂದಿದ್ದೀರಿ. ನೀವು ನನ್ನ ಮದುವೆ ಆಗುತ್ತೀರಾ? ನಿಮಗೆ ಬೇಕಾದ ಯಾವುದೇ ಆಶಯವನ್ನು ನಾನು ಪೂರೈಸಬಲ್ಲೆ. ಹೌದು, ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಆದ್ರೆ ನಂದೊಂದು ಷರತ್ತಿದೆ. ನೀವು ನನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ನಾನು ತುಂಬಾ ಹಸಿವು ಮತ್ತೆ ಬಾಯಾರಿಕೆಯಿಂದ ಬಳಲ್ತಿದ್ದೀನಿ. ಮುಂಜಾನೆಯಿಂದ ಸಂಜೆಯವರೆಗೂ ದುಃಖದಲ್ಲೇ ಇರ್ತೀನಿ. ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು, ನನ್ನನ್ನ ಉಳಿಸು. ಇದನ್ನ ಕೇಳಿ ರಾಜ್ಕುಮಾರ ಖುಷಿಯಿಂದ ಸ್ಟೀರಿಯೋನ ತನ್ನ ಅರಮನೆ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಅದ್ದೂರಿಯಾಗಿ ವಿವಾಹ ಆಗ್ತಾರೆ. ಮತ್ತೆ ಅರಮನೆಯಲ್ಲಿ ರಾಜಾರಾಣಿಯಾಗಿ ಮೆರೀತಾರೆ. ಆ ಸೇಬಿನ ಮರ ರಾಜ್ಕುಮಾರಿ ಸ್ಟೀರಿಯೋದ್ದೇ ಆಗಿರತ್ತೆ. ಮತ್ಯಾರು ಅದನ್ನ ಮುಟ್ಟೋದಿಕ್ಕೆ ಆಗಲ್ಲ. ಮುಕ್ತಾಯ. ನರಿ ಮತ್ತು ಕೊಕ್ಕರೆ. ಒಂದಾನೊಂದು ಕಾಲದಲ್ಲಿ ಇಬ್ಬರು ಒಳ್ಳೆ ಸ್ನೇಹಿತರು, ಆದರೆ ಬೆಸ ಸ್ನೇಹಿತರು ಕಾಡಿನಲ್ಲಿ ವಾಸವಾಗಿದ್ರು. ಅವರ ಹೆಸರು ಮಿಸ್ಟರ್ ನರಿ ಮತ್ತು ಮಿಸ್ಟರ್ ಕೊಕ್ರೆ ಅಂತ. ನರಿ ತುಂಬಾ ಕುತಂತ್ರ ಪ್ರಾಣಿ, ಆದ್ರೆ ಕೊಕ್ರೆ ಅಷ್ಟು ಜಾಣ ಆಗಿರ್ಲಿಲ್ಲ.
ಒಂದು ದಿನ ನರಿ ಕೊಕ್ರೆನ ಊಟಕ್ಕೆ ಆಹ್ವಾನ ಮಾಡುತ್ತೆ. ನಾವೆಂದಿಗೂ ಪರಸ್ಪರ ಊಟಕ್ಕೆ ಆಹ್ವಾನಿಸಿಲ್ಲ. ನನ್ನ ಸ್ಥಳದಲ್ಲಿ ಊಟಕ್ಕೆ ಬರಲು ಬಯಸುವಿಯಾ? ಖಂಡಿತ. ಏನು ಅಡಿಗೆ ಮಾಡಿಸುತ್ತೀಯಾ? ಅದು ನಿನಗೆ ಆಶ್ಚರ್ಯಕರವಾಗಿರುತ್ತೆ. ನಾನು ಯಾವ ದಿನ ಮತ್ತೆ ಸಮಯದಲ್ಲಿ ಬರಬೇಕು? ನಾಳೆ ರಾತ್ರಿ 7 ಗಂಟೆಗೆ. ನನಗೆ ಸರಿ ಅನ್ಸುತ್ತೆ. ನಾಳೆ ಭೇಟಿಯಾಗೋಣ. ಸರಿ, ಹಾಗಾದ್ರೆ ದಯವಿಟ್ಟು ಸಮಯಕ್ಕೆ ಬನ್ನಿ. ಹಾಗೆ ಬರುತ್ತೇನೆ. ಮರುದಿನ ಕೊಕ್ರೆ ಸಮಯಕ್ಕೆ ಸರಿಯಾಗಿ ನರಿಯ ಮನೆಗೆ ಬರುತ್ತೆ. ಹಲೋ, ಬನ್ನಿ, ಕುತ್ಕೊಳ್ಳಿ. ಭೋಜನ ಸಿದ್ಧವಾಗಿದೆ. ಹೇಳಿ, ನೀವು ಏನನ್ನು ಬೇಯಿಸಿದ್ದೀರಾ? ನಾನು ರುಚಿಕರವಾದ ಸೂಪ್ ಬೇಯಿಸಿದ್ದೀನಿ. ನನಗೆ ಗೊತ್ತು ಅದು ನಿಮಗೆ ಇಷ್ಟ ಅಂತ. ಕೊಕ್ಕರೆ ಊಟಕ್ಕೆ ಕುಳಿತುಕೊಂಡಾಗ ನರಿ ಆಳ ಇಲ್ದೇ ಇರೋಂಥ ಪಾತ್ರೆಯಲ್ಲಿ ಸೂಪನ್ನ ಬಡಿಸುತ್ತೆ. ಏನಾಯ್ತು? ನನ್ನ ಉದ್ದವಾದ ಮೂತಿಯಿಂದ ಇದನ್ನು ತಿನ್ನಲು ಸಾಧ್ಯವಿಲ್ಲ. ಓ, ನಿಜವಾಗ್ಲೂ? ನೀವು ನಿಮ್ಮ ಮೂತಿಯ ತುದಿಯನ್ನಾದ್ರೂ ಇದರಿಂದ ಒದ್ದೆಯಾಗಿಸಬಹುದು ಅಲ್ವಾ? ಹೌದು, ಪರವಾಗಿಲ್ಲ ಬಿಡಿ. ನೀವು ಈ ಭೇಟಿಯನ್ನು ಹಿಂದಿರುಗಿಸಬೇಕು ಮತ್ತೆ ನಮ್ಮನೆಗೆ ಊಟಕ್ಕೆ ಬರಬೇಕು. ಖಂಡಿತ, ನಾನು ಬರ್ತೀನಿ. ನಾಳೆ ರಾತ್ರಿ ಹೇಗಿರುತ್ತೆ? ನಾನು ಬರ್ತೀನಿ. ಆ ದಿನ ರಾತ್ರಿ ಕೊಕ್ಕರೆ ಹಸಿವಿನಿಂದ ತನ್ನ ಮನೆಗೆ ಹಿಂದಿರುಗುತ್ತೆ. ಮರುದಿನ ನರಿ ಕೊಕ್ಕರೆಯ ಮನೆಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗುತ್ತೆ. ಒಳಗೆ ಬನ್ನಿ ನನ್ನ ಸ್ನೇಹಿತ, ನಾನು ನಿಮ್ಮನ್ನೇ ನಿರೀಕ್ಷಿಸುತ್ತಿದ್ದೆ. ನೀವು ಏನು ಬೇಯಿಸಿದಿರಿ? ನೀವು ನಮ್ಮ ವಿಶೇಷ ಗೆಸ್ಟ್ ಆಗಿರೋದ್ರಿಂದ ನಿಮ್ಮ ನೆಚ್ಚಿನ ಆಹಾರವನ್ನೇ ಬೇಯಿಸಿದ್ದೇನೆ. ರುಚಿಕರವಾದ ಸೂಪ್. ಓ, ನಿಜವಾಗ್ಲೂ? ಖಂಡಿತ, ಬಂದು ಕುಳಿತುಕೊಳ್ಳಿ, ಊಟ ಬಡಿಸುತ್ತೇನೆ. ಆದರೆ ಸೂಪನ್ನ ತುಂಬಾ ಚಿಕ್ಕದಾದ ಮತ್ತೆ ಉದ್ದನೆ ಕತ್ತಿರುವಂತಹ ಜಾರ್ನಲ್ಲಿ ಬಡಿಸಲಾಗಿತ್ತು. ಇದನ್ನ ನೋಡಿ ನರಿಗೆ ಆಶ್ಚರ್ಯ ಆಗತ್ತೆ. ಸೂಪ್ ನಿಜಕ್ಕೂ ರುಚಿಕರವಾಗಿ ಕಾಣುತ್ತೆ. ಆದರೆ ನನ್ನ ಸ್ನೇಹಿತ, ನಾನು ಈ ಜಾರ್ನಲ್ಲಿ ನನ್ನ ಮೂತಿಯನ್ನು ಹೊಂದಿಸಲು ಸಾಧ್ಯವಿಲ್ಲ. ನಿಜವಾಗ್ಲೂ ನೀವು ಜಾರ್ನ ಹೊರಭಾಗವನ್ನಾದ್ರೂ ನೆಕ್ಕಬಹುದು ಅಲ್ವಾ? ಕೊಕ್ಕರೆಯ ನಡವಳಿಕೆ ನೋಡಿ ನರಿಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ತನ್ನ ಕುತಂತ್ರ ಬುದ್ಧಿಯಿಂದ ಶಾಂತ ರೂಪದಲ್ಲಿರುತ್ತೆ ಮತ್ತೆ ನಿರ್ಧಾರ ಮಾಡ್ಕೊಳ್ಳುತ್ತೆ ಇದಕ್ಕೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ. ಬಹುಶಃ ನಾವಿದು ಮತ್ತೆ ಪ್ರಾರಂಭಿಸಬಹುದು. ನಾಳೆ ರಾತ್ರಿ ನೀವು ನಮ್ಮ ಮನೆಗೆ ಡಿನ್ನರ್ಗೆ ಬರಬಹುದಾ? ನಾನು ಬರುತ್ತೇನೆ, ಆದರೆ ಇಂದಿನಿಂದ ನಿಮ್ಮ ಬೌಲನ್ನು ನೀವೇ ತರಬೇಕು. ಆದ್ರಿಂದ ಮರುದಿನ ಸಂಜೆ ಕೊಕ್ಕರೆ ನರಿ ಮನೆಗೆ ಊಟಕ್ಕೆ ಹೋಗುತ್ತೆ. ಹಲೋ ಸ್ನೇಹಿತ, ದಯವಿಟ್ಟು ಕುಳಿತುಕೊಳ್ಳಿ. ಡಿನ್ನರ್ ಬಹುತೇಕ ಸಿದ್ಧವಾಗಿದೆ. ಹಾಗಾದ್ರೆ ಹೇಳಿ, ಊಟಕ್ಕೆ ಏನು ರೆಡಿ ಮಾಡಿದ್ದೀರಾ? ನಾನು ರುಚಿಕರವಾದ ಕೊಕ್ಕರೆ ಸೂಪು ತಯಾರಿಸುತ್ತಿದ್ದೇನೆ. ಆದರೆ ಒಂದು ವಸ್ತು ಕಡಿಮೆ ಆಗಿದೆ, ಕೊಕ್ಕರೆ. ಆದರೆ ನಾನೇ ಕೊಕ್ಕರೆ. ನನಗೆ ಗೊತ್ತು. ಅದಾದ ನಂತರ ನರಿ ಕೊಕ್ಕರೆನ ಮನೆಯಿಂದ ಬೆಟ್ಟದ ಮೇಲ್ವರೆಗೂ ಓಡಿಸ್ಕೊಂಡು ಹೋಗುತ್ತೆ. ಕೊನೆಗೆ ನರಿ ಕೊಕ್ಕರೆನ ಹಿಡಿಯೋ ತನಕ ಮೈಲಿಯಷ್ಟು ದೂರ ಅದರ ಬೆನ್ ಹತ್ತತ್ತೆ. ದೀರ್ಘಕಾಲ ಓಡಿದ ನಂತರ ನರಿಯ ಬಾಯಿನಲ್ಲಿ ಕೊಕ್ಕರೆಯ ಗರಿನ ಇಟ್ಕೊಂಡು ತನ್ನ ಮನೆಗೆ ಹಿಂದಿರುಗತ್ತೆ. ತನ್ನ ಬಾಯಿನಲ್ಲಿರುವಂಥ ಕೊಕ್ಕರೆಯ ಗರಿನ ಸೂಪ್ನಲ್ಲಿ ಹಾಕಿ ರುಚಿಕರವಾದಂಥ ಕೊಕ್ಕರೆ ಸೂಪನ್ನ ತಿಂದು ಆನಂದಿಸುತ್ತೆ. ಇದರಿಂದ ಕಲಿಯಬೇಕಾದ ಪಾಠವೇನೆಂದರೆ ಸ್ನೇಹಿತರೆ, ನರಿಯನ್ನು ನರಿಯಿಂದ ಹೊರಗೆ ತರಬೇಡಿ. ಮುಕ್ತಾಯ. If you enjoyed this story, please like and subscribe our channel and press the bell icon to get future updates. And don't forget to comment. ಸಂತೋಷದ ರಾಜ್ಕುಮಾರ. ನಗರದ ಮಧ್ಯದಲ್ಲಿ ಒಂದು ದೊಡ್ಡ ಸಂತೋಷದ ರಾಜ್ಕುಮಾರದ ಪ್ರತಿಮೆ ನಿಂತು. ಅವನ ಪ್ರತಿಮೆಯ ದೇಹ ಚಿನ್ನದಿಂದ ತುಂಬಿತ್ತು. ಅವನ ಕಣ್ಣು 2 ನೀಲಿ ಹರಳದ ಕಲ್ಲಿನಲ್ಲಿ ಮಾಡಿದ್ದು. ಸೊಂಟದ ದಾಗ ಒಂದು ದೊಡ್ಡ ಪವಲದ ಕಲ್ಲಿನಲ್ಲಿ ಮಾಡಿದ್ದು. ಒಂದು ರಾತ್ರಿ ಒಂದು ಪಕ್ಷಿ ನಗರದ ಮೇಲೆ ಹಾರಿತು. ಅವಳು ಸುಸ್ತಾದರಿಂದ ಆ ಪ್ರತಿಮೆಯ ಕಾಲಿನ ನಡುವೆ ಇರಲು ಆಶಿಸಿತ್ತು. ಆಗಲೇ ನಿದ್ದೆ ಮಾಡಕ್ಕಿದ್ದಾಗ ಒಂದು ದೊಡ್ಡ ನೀರಿನ ಹನಿಯು ಅವಳ ಮೇಲೆ ಬಿತ್ತು.
ವಿಚಿತ್ರವಾಗಿ ಅಲ್ಲಿ ಮೋಡಗಳೂ ಇಲ್ಲ. ಮತ್ತೆ ಇನ್ನೊಂದು ಹನಿಯೂ ಬಿತ್ತು. ಅವಳು ಬೇರೆ ಜಾಗದಲ್ಲಿ ಮಲಗಲು ಯೋಚಿಸಿದ್ದಾಗ ಮೂರನೇ ಹನಿಯೂ ಬಿತ್ತು. ಮೇಲೆ ನೋಡಿದಾಗ ಅದು ಆ ಸಂತೋಷದ ರಾಜ್ಕುಮಾರದ ಕಣ್ಣಿನಿಂದ ಬಂದಿತ್ತು. ಆ ಪಕ್ಷಿಯು ದಯವಿಂದ ಕೇಳಿತು, ಯಾರು ನೀನು? ಏನಕ್ಕೆ ಅಳುತ್ತಾ ಇದ್ದೀಯಾ? ನಾನು ಒಂದು ಮನುಷ್ಯನೇ, ದೊಡ್ಡ ಅರಮನೆಯಲ್ಲಿ ಬಾಳದವನು. ನಾನು ಒಬ್ಬ ಹೃದಯವಂತ. ನನ್ನ ರಾಜ್ಯದಲ್ಲಿ ಯಾರು ದುಃಖಿಗಳೇ ಇರಲಿಲ್ಲ. ಅದಕ್ಕಾಗಿ ನನ್ನನ್ನು ಜನರು ಸಂತೋಷದ ಯುವರಾಜ ಎಂದು ಕರೆಯುವರು. ನಾನು ಸತ್ತ ಮೇಲೆ ನನ್ನ ಹೃದಯವೊಂದು ಕಲ್ಲಾಗಿದೆ. ಆದರೂ ನನ್ನ ರಾಜ್ಯವನ್ನು ನಾನು ನೋಡಿದಾಗ ನನಗೆ ತುಂಬ ದುಃಖ ಮತ್ತು ಕಣ್ಣೀರು ಬರುತ್ತಾ ಇದೆ. ಅಯ್ಯೋ ಪಾಪ, ಅದಕ್ಕೆ ಇವಕ್ಕೆ ಏನಕ್ಕೆ ಅಳುತ್ತಾ ಇದೆಯಾ? ಒಂದು ದೂರದ ಗುಡಿಸಲಿನಲ್ಲಿ ಒಂದು ಹುಡುಗ ಮೈ ಹುಷಾರಾಗಿ ಇರಲಿಲ್ಲ. ಅವನು ತುಂಬಾನೇ ಅಳುತ್ತಿದ್ದ. ಅವರ ತಾಯಿಗೆ ತಿನ್ನಲು ಕೊಡಕ್ಕೆ ಏನೂ ಇರಲಿಲ್ಲ. ಆ ತಾಯಿಗೆ ಹತ್ತಿರದ ನದಿಯ ನೀರು ಬಿಟ್ಟರೆ ಏನೂ ಕೊಡಕ್ಕಾಗುತ್ತಿರಲಿಲ್ಲ. ಆದರೆ ಆ ಮಗುವಿಗೆ ಇನ್ನೂ ಊಟ ಬೇಕಾಗಿತ್ತು. ಮತ್ತೆ ಇಲ್ಲಿಂದ ಹೇಗೆ ಸಹಾಯ ಮಾಡ್ತೀಯಾ? ನನ್ನ ಖಡ್ಗದಿಂದ ಆ ಮಾಣಿಕ್ಯವನ್ನು ತೆಗೆದು ಆ ಬಡತಾಯಿಗೆ ಕೊಡು. ಆ ಚಿಕ್ಕ ಪಕ್ಷಿಯು ರಾಜ್ಕುಮಾರ ಹೇಳಿದಂಗೆ ಆ ದರ್ಜಿಯ ಮನೆಗೆ ಹೋಗಿ ಆ ಪವಲವನ್ನು ಮೇಜೆಯ ಮೇಲೆ ಇಟ್ಟು ಮತ್ತೆ ಆ ಹುಡುಗನತ್ರ ಹೋಗಿ ಗಾಳಿಯನ್ನು ಬೀಸಿ ಕಾಯಿಲೆಯನ್ನು ಕಡಿಮೆ ಮಾಡಿ ಹಿಂತಿರುಗಿತು. ಎಬ್ಬಿಸಿದ ಆ ಬಡವ ತಾಯಿ ಆ ಪವಲವನ್ನು ಅವಳ ಕೈಯಿನಲ್ಲಿ ನೋಡಿ ಇಬ್ಬರು ತುಂಬನೇ ಸಂತೋಷಪಟ್ಟರು. ಹಿಂತಿರುಗಿದ ಆ ಪಕ್ಷಿಯನ್ನು ನೋಡಿ ಆ ರಾಜ್ಕುಮಾರ ಹೇಳಿದ, ನಾನು ಒಂದು ಕವಿಯನ್ನು ನೋಡಿದೆ. ಅವನು ಜ್ವರದಲ್ಲಿ ನರಳುತ್ತಿದ್ದನು ಮತ್ತು ಹಸಿವಿನಲ್ಲಿ ಇದ್ದನು. ಆದರೂ ಅವನು ಬರೆಯುವುದನ್ನು ಬಿಟ್ಟಿಲ್ಲ. ಅದೇ ಅವನಿಗೆ ಆದಾಯವಾಗಿತ್ತು. ಪ್ರೀತಿಯ ಸ್ವಾಲು, ನನ್ನ ಕಣ್ಣಿನ ರತ್ನವನ್ನು ತೆಗೆದು ಅವನಿಗೆ ಕೊಡುತ್ತೀಯಾ? ಇಲ್ಲ ರಾಜ್ಕುಮಾರ, ನಾನಂಗ್ ಮಾಡಲ್ಲ. ಇದು ನನ್ನ ಆಜ್ಞೆ ಸ್ವಾಲು. ಆ ಪಕ್ಷಿಯು ಆ ರಾಜ್ಕುಮಾರ ಮಾತನ್ನು ಇಷ್ಟವಿಲ್ಲದೆ ಕೇಳಿ ಆ ನೀಲಿ ಕಣ್ಣನ್ನು ತಗೊಂಡು ಹೋಗಿತು. ಮತ್ತೊಮ್ಮೆ ಆ ಪಕ್ಷಿಯು ಇನ್ನೊಬ್ಬರ ಬಡವರ ಜೀವನ ಮೇಲೆ ಹಾರಿತು. ಅಲ್ಲಿ ಹೋಗಿ ಆ ಬರಹಗಾರ ಮೇಜೆಯ ಮೇಲೆ ಆ ಕಲ್ಲನ್ನು ಇಟ್ಟಿ ಅವನನ್ನು ನೋಡಿತು. ನೋಡಿದಾಗ ಆ ಬರೆಗಾರ ಅಲ್ಲಿ ಹಸುವಿನಲ್ಲಿ ಮತ್ತು ಚಳಿಯಲ್ಲಿ ಅಲ್ಲೇ ಬಿದ್ದಿದ್ದ. ಒಮ್ಮೆ ಆ ಪಕ್ಷಿಯು ಕಡ್ಡಿಗಳನ್ನು ಸೇರಿಸಿ ಅಲ್ಲಿ ಬೆಂಕಿಯನ್ನು ಹೊಳಿಸಿತ್ತು. ಅಲ್ಲಿಂದ ಹಾರಿ ಹೋದಾಗ ಆ ಬೆಂಕಿಯ ಬೆಚ್ಚಿಗೆ ಅವನು ಅಲ್ಲಿಂದ ಮೆಲ್ಲನೆ ಎದ್ದ. ಮೇಜೆಯ ಮೇಲೆ ಆ ನೀಲಿ ಕಲ್ಲನ್ನು ನೋಡಿದ ಆ ಬರೆಗಾರ ತುಂಬ ಸಂತೋಷದಿಂದ ದೇವನನ್ನು ಧನ್ಯವಾದಿಸಿದ. ಆ ಪಕ್ಷಿಯು ಬಂದಾಗ ಆ ರಾಜ್ಕುಮಾರ ಮತ್ತೆ ಹೇಳಿದ, ನಾನು ಒಂದು ಪೆಟ್ಟಿಗೆ ಮಾರುವ ಪುಟ್ಟ ಹುಡುಗಿಯನ್ನು ನೋಡಿದೆನು. ಎಲ್ಲ ಪೆಟ್ಟಿಗೆಗಳು ನೀರಿನಲ್ಲಿ ಬಿದ್ದವು. ಹಣವಿಲ್ಲದೆ ಮನೆಗೆ ಹೋದರೆ ತನ್ನನ್ನು ಎಲ್ಲಿ ಅವರ ತಂದೆ ಹೊಡೆಯುವರೋ ಎಂದು ಭಯಪಟ್ಟಳು. ಆದರೆ ಅವಳಕ್ಕೆ ಕೊಡಕ್ಕೆ ಏನು ಉಳಿದಿಲ್ಲ. ಪ್ರೀತಿಯ ಸ್ವಾಲು, ನನ್ನ ಇನ್ನೊಂದು ಕಣ್ಣನ್ನು ಎತ್ತಿ ಆ ಪೆಟ್ಟಿ ಮಾರುವ ಹುಡುಗಿಗೆ ಕೊಟ್ಟು ಬಿಡು. ಇಲ್ಲ ರಾಜ್ಕುಮಾರ, ನಾನಂಗೆ ಮಾಡೋದೇ ಇಲ್ಲ. ಇನ್ನೊಂದು ನೀಲಿ ಕಣ್ಣು ತಗೊಂಡ್ರೆ ನೀನು ಕುರುಡನಾಗ್ಬಿಡುತ್ತೀಯ. ಸ್ವಾಲು, ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಇದೇ ನನ್ನ ಕೊನೆಯ ಸಹಾಯ ಯಾರಿಗಾದರೂ. ಇದಾದ ಮೇಲೆ ನಾನು ನಿನ್ನನ್ನು ತೊಂದರೆ ಮಾಡುವುದಿಲ್ಲ. ನಿನ್ನ ದಾರಿಯನ್ನು ನೀನು ನೋಡಿಕೋ. ಆ ಪಕ್ಷಿಯು ಆ ರಾಜ್ಕುಮಾರ ಹೇಳಿದಂಗೆ ಇಷ್ಟವಿಲ್ಲದೆ ಇನ್ನೊಂದು ಕಣ್ಣನ್ನು ಕಿತ್ತಿತ್ತು. ಇದರಿಂದ ಆ ಸಂತೋಷ ರಾಜ್ಕುಮಾರ ಸಂಪೂರ್ಣ ಕುರುಡನಾದ. ಅಂತಿಮವಾಗಿ ಆ ಪಕ್ಷಿಯು ಆ ರಾಜ್ಕುಮಾರ ಕಣ್ಣನ್ನು ತಗೊಂಡು ಆ ಚಿಕ್ಕ ಹುಡುಗಿ ಹತ್ರ ಹೋಗಿ ಅವಳ ಕೈಯಿನ ಮೇಲೆ ಅದನ್ನು ಇಟ್ಟು ಮತ್ತೆ ಹಾರಿ ಬಂದು ಆ ರಾಜ್ಕುಮಾರನ ಹತ್ರ ಹೇಳಿದಳು, ನಾನು ಇನ್ನು ಇಲ್ಲೇ ಇರುತ್ತೀನಿ ರಾಜ್ಕುಮಾರ. ನನ್ನ ಕೊನೆಯ ಉಸಿರು ತನಕ ಇಲ್ಲೇ ಇರುತ್ತೀನಿ. ಇನ್ನು ಮುಂದೆ ನಾನೇ ನಿಮ್ಮ ಕಣ್ಣುಗಳು.
ಹೀಗೆ ಆ ಪಕ್ಷಿಯು ಆ ಅಲ್ಪ ಪ್ರತಿಮೆಯೊಂದಿಗೆ ಮಕ್ಕಳ ಕಷ್ಟವನ್ನು ಹೇಳುತ್ತಿತ್ತು. ಹೀಗೆ ರಾಜ್ಕುಮಾರ ಆದೇಶದ ಪ್ರಕಾರ ಆ ಪಕ್ಷಿಯು ದೇಹದ ಚಿನ್ನವನ್ನು ತಗೊಂಡು ಅದನ್ನು ಬಡವರೊಂದಿಗೆ ಹಂಚಿ ಅವರನ್ನು ಶ್ರೀಮಂತರ ಮತ್ತು ಒಳ್ಳೆಯ ಜೀವನವನ್ನು ಕೊಟ್ಟಿತು. ಹೀಗೆ ಆ ಪ್ರತಿಮೆಯು ಚಿನ್ನವಿಲ್ಲದೆ ಬೂದು ಮತ್ತು ಮಂದವಾಗಿ ಕಾಣುತ್ತಿತ್ತು. ಚಳಿಗಾಲ ಬಂದರಿಂದ ಆ ಪಕ್ಷಿಯು ನೀರುಗಡ್ಡೆಯಿಂದ ನಡುಗಲು ಆರಂಭಿಸಿತ್ತು. ಚಳಿಯಿಂದ ಆ ಪಕ್ಷಿಯು ಸಾಯುತ್ತಿತ್ತು. ಅದು ಆ ರಾಜ್ಕುಮಾರನ ಹತ್ತಿರ ಹೋಗಿ ಹೆಣ್ಣೆಯ ಮೇಲೆ ಮುತ್ತಿಟ್ಟಿತ್ತು. ಇದುವೇ ನಾನು ನಿಮಗೆ ಕೊಡುವ ಕೊನೆಯ ಬೀಳ್ಕೊಡುಗೆ ರಾಜ್ಕುಮಾರ. ಕೊನೆಗೂ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಾ? ನನಗೆ ತುಂಬ ಸಂತೋಷ. ನನ್ನ ಆಶೀರ್ವಾದ ಎಂದಿಗೂ. ಹೋಗಿ ಬಾ ಕಂದ. ಇಲ್ಲ ರಾಜ್ಕುಮಾರ, ನಾನು ಸತ್ತು ಹೋಗುತ್ತೀನಿ. ಅವತ್ತು ನಾನು ಇಲ್ಲೇ ಇದ್ದರಿಂದ ನನ್ನ ದೇಹ ಸತ್ತು ಹೋಗುತ್ತೆ. ಆದರೆ ನಾನು ನೆಮ್ಮದಿ ಮತ್ತು ಸಂತೋಷವಾಗಿ ಇಲ್ಲಿ ಇದ್ದೆ. ಆ ಪಕ್ಷಿಯು ಕೆಳಗೆ ಹಾರಿ ಬಂದಿತು. ಹಾರಿ ಬಂದು ಆ ಪ್ರೀತಿಯ ಪ್ರತಿಮೆಯ ಕಾಲಿನ ನಡುವೆ ಬಿದ್ದು ಸತ್ತು ಹೋಯಿತು. ಆ ರಾಜ್ಕುಮಾರ ಆಗಾದಷ್ಟು ಅಳುತ್ತಾ ಇದ್ದರು. ಆ ಬೂದು ಬಣ್ಣದ ಲೋಹದ ಹೃದಯ ಈಗ ಎರಡಾಗಿ ಮುರಿಯಿತು. ಆ ಪ್ರತಿಮೆ ಹಾಳಾಗಿದ್ದರಿಂದ ಆ ನಗರದ ಮೇಯರ್ ಅದನ್ನು ಕೆಳಗಿಳಿಯಲು ಆದೇಶಿಸಿದರು. ಮುರಿದ ಹೃದಯವು ಬೆಂಕಿಯಲ್ಲಿ ಕರಗಿಸಲೇ ಇಲ್ಲ. ಅದನ್ನು ಬಿಸಾಕಿದರು. ಆ ಹೃದಯ ಆ ಪಕ್ಷಿ ಇರುವ ಆ ಸ್ಥಳಕ್ಕೆ ಸೇರಿ ಬಂದಿತು. ಇದನ್ನು ನೋಡಿದ ದೇವರು ಅವರು ರಕ್ಷಿಸಿದ ದೇವತೆಗಳನ್ನು ಪರೀಕ್ಷಿಸಲು ಪ್ರಯತ್ನವಾಗಿ ಅವರೊಂದಿಗೆ ಹೇಳಿದರು. ಭೂಮಿಯಿಂದ ನಾನು ಸೃಷ್ಟಿಸಿದ 2 ವಸ್ತುಗಳನ್ನು ತನ್ನಿ. ಖಂಡಿತ ದೇವರೇ. ಈಗ ಆ ದೇವತೆಗಳು ಕಸೆಯ ಗೂಡಿಗೆ ಬಂದರು. ಅಲ್ಲಿ ಬಂದು ಆ ಪಕ್ಷಿಯನ್ನು ಮತ್ತು ಆ ರಾಜ್ಕುಮಾರನ ಹೃದಯವನ್ನು ನೋಡಿದರು. ಅಲ್ಲಿ ಕಸದಲ್ಲಿತ್ತು. ಆ ದೇವತೆಗಳು ತಕ್ಷಣ ಅದನ್ನು ತಗೊಂಡ್ರು. ಓ ದೇವಲೋಕದ ತಂದೆಯೇ, ನಿಮ್ಮ ಭೂಮಿಯಲ್ಲಿ ಇವೆರಡೇ ಅಮೂಲ್ಯವಾದ ವಸ್ತುಗಳು. ದೇವರು ದೇವತೆಗಳ ತಂದ ಆ ಸಂತೋಷದ ರಾಜ್ಕುಮಾರನ ಹೃದಯ ಮತ್ತು ಪಕ್ಷಿಯ ದೇಹವನ್ನು ನೋಡಿ ಹೊಗಳಿಸಿದರು. ಆಗಲಿ, ಇವತ್ತಿನಿಂದ ಅತಿ ಅಮೂಲ್ಯವಾದ ಸೋಲು ಮತ್ತು ಯುವರಾಜ ಸ್ವರ್ಗದಲ್ಲೇ ವಾಸವಾಗಲಿ. ಈಗ ಜನರ ಕಷ್ಟವನ್ನು ನೋಡಿದಾಗಲೇ ಆ ಸಂತೋಷದ ರಾಜ್ಕುಮಾರ ಮತ್ತು ಆ ಪಕ್ಷಿಯು ಅಳುತ್ತದೆ. ಅವರ ಕಣ್ಣೀರು ಮಳೆಯ ಹನಿಯಾಗಿ ಮೇಘದಿಂದ ಬೀಳುತ್ತದೆ. ಅಂತ್ಯ. ಗುಲಾಬಿ ರಾಜ್ಕುಮಾರಿ ಮತ್ತು ಚಿನ್ನದ ಹಕ್ಕಿ. ತುಂಬ ವರ್ಷಗಳ ಹಿಂದೆ ಒಂದು ದೂರದ ರಾಜ್ಯದಲ್ಲಿ ಒಬ್ಬ ಸುಂದರವಾದ ರಾಜ್ಕುಮಾರಿ ಇದ್ದಳು. ಅವಳ ದೊಡ್ಡ ಕೆಂಪು ಕೂದಲು ಮತ್ತು ಗುಲಾಬಿಯ ಮೇಲೆ ಇದ್ದ ಪ್ರೀತಿಗಾಗಿ ಅವಳನ್ನು ಗುಲಾಬಿ ರಾಜ್ಕುಮಾರಿ ಅಂತ ಕರೆದರು. ದಿನವೂ ಮುಸ್ಸಂಜೆಯಲ್ಲಿ ರಾಜ್ಕುಮಾರಿ ಮಾಡಿಯ ಮೇಲೆ ಕುಳಿತು ಚಪ್ಪಾಳೆಯನ್ನು ತಟ್ಟಿದಾಗ ಎಲ್ಲಿಂದೋ ಒಂದು ಚಿನ್ನದ ಹಕ್ಕಿ ಹಾರಿ ಬಂದು ಅವಳ ಭುಜೆಯ ಮೇಲೆ ಕುಳಿತಿತ್ತು. ಮತ್ತೆ ಆಶ್ಚರ್ಯವಾಗಿ ಆ ರಾಜ್ಕುಮಾರಿಯ ಕೂದಲು ಕೆಂಪು ಬಣ್ಣದಲ್ಲಿ ಪ್ರಕಾಶವಾಗಿ ಹೊಳೆಯುತ್ತಿತ್ತು. ಆ ಹಕ್ಕಿಯು ಹಾಡಲು ಶುರು ಮಾಡಿದ್ದಾಗ ರಾಜ್ಕುಮಾರಿ ಕೂಡ ಆ ಹಕ್ಕಿಯ ಜೊತೆ ಹಾಡುತ್ತಿದ್ದಳು. ಮತ್ತೆ ಆ ರಾಜ್ಯದಲ್ಲಿ ಎಲ್ಲರೂ ಸಿಹಿ ಕನಸುಗಳಿಂದ ಮುಂಜಾನೆಯವರೆಗೂ ಮಲಗುತ್ತಿದ್ದರು. ಹಲವಾರು ವರ್ಷಕ್ಕೆ ಇದು ಮುಂದುವರಿಯುತ್ತಿತ್ತು. ಹಕ್ಕಿಯು ಮತ್ತೆ ರಾಜ್ಕುಮಾರಿ ಮುಸ್ಸಂಜೆಯಿಂದ ಮುಂಜಾನೆಯವರೆಗೂ ಲಾಲಿಯನ್ನು ಹಾಡುತ್ತಿದ್ದರು. ಆದ್ದರಿಂದ ರಾಜ್ಯದಲ್ಲಿ ಎಲ್ಲರೂ ಸಿಹಿ ಕನಸಿನಿಂದ ಮಲಗುತ್ತಿದ್ದರು. ಒಂದು ದಿವಸ ಒಂದು ಭಯಾನಕ ಘಟನೆ ನಡೆಯಿತು. ಒಬ್ಬ ದುಷ್ಟ ಮಾಟಗಾತಿ ರಾಜ್ಕುಮಾರಿಯ ಬಗ್ಗೆ ತಿಳಿದು ಅವಳಿಗೆ ಶಾಪ ಕೊಟ್ಟಳು. ಪ್ರಕಾಶವಾಗಿ ಹೊಳೆಯುತ್ತಿರುವ ನಿನ್ನ ಕೂದಲು ಈಗಲೇ ಮಂದವಾಗಲಿ. ತಕ್ಷಣವೇ ರಾಜ್ಕುಮಾರಿಯ ಕೂದಲು ತಾರು ಹಾಗೆ ಕಪ್ಪು ಬಣ್ಣದಲ್ಲಿ ತಿರುಗಿತು. ರಾಜ್ಕುಮಾರಿಗೆ ಏನು ನಡೆದಿದೆ ಅಂತ ತಿಳಿದಿಲ್ಲ. ಪ್ರತಿದಿನವಾಗಿ ಮಾಡಿಯ ಮೇಲೆ ಹೋಗಿ ಚಪ್ಪಾಳೆಯನ್ನು ತಟ್ಟಿದಳು. ಈ ಸತಿ ಆ ಹಕ್ಕಿಯು ಬಂದಾಗ ಅವಳ ಕೂದಲು ಕೆಂಪು ಬಣ್ಣದ ಬದಲಾಗಿ ಕಪ್ಪು ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಹಕ್ಕಿಯು ಹಾಡಲು ಪ್ರಾರಂಭಿಸಿತ್ತು. ಮತ್ತೆ ರಾಜ್ಕುಮಾರಿ ಅವಳ ಲಾಲಿಯನ್ನು ಹಾಡಿದಳು.
ರಾಜ್ಯವು ಮಲಗಿದ್ದಾಗ ಈ ಸತಿ ಅವರಿಗೆ ಕೆಟ್ಟ ಕನಸು ಮತ್ತು ದುಃಖ ಕನಸು ಬರುತ್ತಿತ್ತು. ಮಾರನೇ ದಿನ ದುಃಖವಾದ ಆ ರಾಜ್ಕುಮಾರಿ ಹಕ್ಕಿಯತ್ರ ಕೇಳಿದಳು, ಹೇಳು ಚಿನ್ನದ ಹಕ್ಕಿಯೇ, ನನ್ನ ಜನರು ಈಗ ಹೇಗೆ ಮತ್ತೊಮ್ಮೆ ಸಿಹಿ ಕನಸುಗಳು ಕಾಣಬಹುದು? ಕಪ್ಪು ಕೂದಲು ಗುಲಾಬಿಯ ನೀರಿನಲ್ಲಿ, ಆ ಹಕ್ಕಿಯು ಉತ್ತರ ಕೊಟ್ಟಿತ್ತು. ರಾಜ್ಕುಮಾರಿಗೆ ಇದು ವಿಚಿತ್ರವಾಗಿ ಇತ್ತು, ಆದರೂ ಹಂಗೆ ಮಾಡಿದಳು. ಯಾಕಂದರೆ ಅದು ಮಾಯವಾದ ಹಕ್ಕಿ. ಒಂದು ಬೇಸನಲ್ಲಿ ನೀರನ್ನು ಹಿಡಿದು ಅದರಲ್ಲಿ ಗುಲಾಬಿ ದಳೆಗಳನ್ನು ಹಾಕಿ ಅವಳ ಕೂದಲನ್ನು ಅದರೊಳಗೆ ಮುಳುಗಿದಳು. ತಕ್ಷಣವೇ ಕೂದಲು ಕೆಂಪು ಬಣ್ಣಕ್ಕೆ ತಿರುಗಿತು. ಅದೇ ಸಂಜೆ ಆ ಹಕ್ಕಿಯು ಹಾಡುತ್ತಿದ್ದಾಗ ಅವಳ ಕೂದಲು ಕೆಂಪು ಬಣ್ಣಗಳಾಗಿ ಆಕಾಶವನ್ನು ಹೊಳೆಯುತ್ತಿತ್ತು. ರಾಜ್ಕುಮಾರಿ ಲಾಲಿಯನ್ನು ಹಾಡಿದಾಗ ಎಲ್ಲರೂ ಮಲಗಿದ್ದರು. ಮತ್ತೊಮ್ಮೆ ಸಿಹಿ ಕನಸು ಮುಂಜಾನೆಯವರೆಗೂ ಕಾಣುತ್ತಿದ್ದರು. ಆ ದುಷ್ಟ ಮಾಟಗಾತಿ ಅವಳ ಶಾಪ ಮುರಿದರಿಂದ ಕೋಪಗೊಂಡಳು. ಆದ್ದರಿಂದ ಮತ್ತೊಮ್ಮೆ ಶಾಪವನ್ನು ಹಾಕಲು ನಿರ್ದೇಶಿಸಿದಳು. ಪ್ರಕಾಶವಾಗಿ ಹೊಳೆಯುತ್ತಿರುವ ನಿನ್ನ ಕೂದಲು ಈಗಲೇ ಮಂದವಾಗಲಿ. ಮತ್ತೊಮ್ಮೆ ರಾಜ್ಕುಮಾರಿಯ ಕೂದಲು ತಾರಿನಂತೆ ಕಪ್ಪುಗಾಯಿತು. ಈ ಸತಿ ಆ ಮಾಟಗಾತಿ ಅವಳ ಪೂರೈಕೆಯಲ್ಲಿ ಹಾರಿ ಹೋದಳು. ಮತ್ತೆ ರಾಜ್ಯದಲ್ಲಿ ಇರುವ ಇಡೀ ಗುಲಾಬಿಗಳನ್ನು ಕಿತ್ಕೊಂಡು ಹೋದಳು. ಇವಾಗ ಏನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಕೋಪದಿಂದ ಆ ಮಾಟಗಾತಿ ಹೋದಳು. ಮತ್ತೊಮ್ಮೆ ದುಃಖವಾದ ರಾಜ್ಕುಮಾರಿ ಆ ಹಕ್ಕಿಯತ್ರ ಕೇಳಿದಳು, ಹೇಳು ಚಿನ್ನದ ಹಕ್ಕಿಯೇ, ನನ್ನ ಜನರು ಈಗ ಹೇಗೆ ಮತ್ತೊಮ್ಮೆ ಸಿಹಿ ಕನಸುಗಳು ಕಾಣಬಹುದು? ಕಪ್ಪು ಕೂದಲು ಗುಲಾಬಿಯ ನೀರಿನಲ್ಲಿ, ಆ ಹಕ್ಕಿ ಉತ್ತರ ಕೊಟ್ಟಿತ್ತು. ಆದರೆ ನಾನು ಗುಲಾಬಿ ಎಲ್ಲಿ ಹುಡುಕೋದು? ಕಪ್ಪು ಕೂದಲು ಗುಲಾಬಿಯ ನೀರಿನಲ್ಲಿ ಅಂತ ಹೇಳಿ ಆ ಹಕ್ಕಿ ಹಾರಿ ಹೋಯಿತು. ಆ ರಾಜ್ಕುಮಾರಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ದುಃಖದಲ್ಲಿ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಮತ್ತೆ ಒಂದು ಹನಿಯು ಮಾಡಿಯಿಂದ ಕೆಳಗೆ ನೆಲದ ಮೇಲೆ ಬಿತ್ತು. ಅದೇ ಸಮಯದಲ್ಲಿ ಒಂದು ಸುಂದರವಾದ ರಾಜ್ಕುಮಾರ ಅಲ್ಲೇ ಕೆಳಗೆ ನಿಂತಿದ್ದ. ಅವನು ಒಂದು ಡಬ್ಬಿಯನ್ನು ತೆಗೆದು ಅದರೊಳಗೆ ಒಂದು ಕೆಂಪು ಬಣ್ಣದ ಕೂದಲನ್ನು ಆಚೆ ತೆಗೆದಿದ್ದ. ಆ ಕೆಂಪು ಕೂದಲನ್ನು ಆ ಹನಿಯ ಕೆಳಗೆ ಇಟ್ಟು ಬಗ್ಗಿದನು. ತಕ್ಷಣವೇ ಒಂದು ಆಶ್ಚರ್ಯ ನಡೆಯಿತು. ಆ ಕೆಂಪು ಬಣ್ಣದ ಕೂದಲು ಕೆಂಪು ಬಣ್ಣದ ಗುಲಾಬಿಯಾಗಿ ತಿರುಗಿತು. ಆ ರಾಜ್ಕುಮಾರ ಆ ಹೂವನ್ನು ತೆಗೆದು ಆ ರಾಜ್ಕುಮಾರಿ ಹತ್ರ ಹೋದನು. ಗುಲಾಬಿಯನ್ನು ನೋಡಿದ ಆ ರಾಜ್ಕುಮಾರಿ ಕಣ್ಣ ನೀರನ್ನು ಒರೆಸಿ ಆ ಗುಲಾಬಿ ದಳೆಗಳನ್ನು ಬೇಸಿನಿನ ನೀರಲ್ಲೂ ಹಾಕಲು ಹೋಗಿದ್ದಳು. ಕೂದಲನ್ನು ನೀರಿನಲ್ಲಿ ಹಾಕಿದ ತಕ್ಷಣ ಶಾಪ ಮುರಿಯಿತು. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಮತ್ತೆ ರಾಜ ರಾಜ್ಕುಮಾರನ ಹತ್ರ ಕೇಳಿದರು, ಯುವಕನೇ, ಎಲ್ಲಿ ಸಿಕ್ತು ನಿನಗೆ ಆ ಕೆಂಪು ಕೂದಲು? ಯುವರಾಣಿ ಮತ್ತು ನಾನು ಮಕ್ಕಳಾಗಿದ್ದಾಗ ನನ್ನ ವಿಶ್ವಾಸವನ್ನು ತೋರಿಸಲು ಅವಳ ತಲೆಯಿಂದ ಒಂದು ಕೂದಲನ್ನು ತಗೊಂಡೆ. ಅವಳು ಅದನ್ನೇ ಮಾಡಿದಳು. ನನ್ನ ತಲೆಯಿಂದ ಒಂದು ಕೂದಲನ್ನು ತೆಗೆದುಕೊಂಡಳು. ಅದು ನಿಜಾನೇ ತಂದೆ. ರಾಜ್ಕುಮಾರಿ ಒಪ್ಪಿಕೊಂಡಳು. ಒಂದು ಚಿಕ್ಕ ಡಬ್ಬಿಯನ್ನು ತಂದು ಅದರೊಳಗೆ ರಾಜ್ಕುಮಾರನ ಕೂದಲನ್ನು ತೆಗೆದು ತೋರಿಸಿದಳು. ಇದನ್ನು ಕೇಳಿದ ಜನರು ಸಂತೋಷಪಟ್ಟರು. ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಇಬ್ಬರು ಮದುವೆ ಮಾಡಬೇಕಂತ ನಿರ್ದೇಶಿಸಿದರು. ಆ ಕ್ಷಣದಲ್ಲಿ ಆ ರಾಜ್ಕುಮಾರ ಆ ರಾಜ್ಕುಮಾರಿಯನ್ನು ಮದುವೆ ಮಾಡಲು ಕೇಳಿದನು. ಆ ಮಾಟಗಾತಿ ಪಾಠವನ್ನು ಕಲಿದಳು. ಅವಳ ಶಾಪ ಮುರಿದು ಒಂದು ದುಷ್ಟ ಕಾರ್ಯ ಒಂದು ಒಳ್ಳೆಯ ವಿಷಯಕ್ಕೆ ನೀಡಿತು ಅಂತ. ಅವಳ ಕೆಟ್ಟ ಹೃದಯ ಉಬ್ಬಿಕೊಂಡು 1000 ತುಂಡುಗಳಾಗಿ ನೆಲದ ಮೇಲೆ ಬಿತ್ತು. ಆ ರಾಜ್ಕುಮಾರಿಯ ಕಣ್ಣೀರಿಂದ ಬಂದ ಆ ಗುಲಾಬಿ ಹೂಗಳು ರಾಜ್ಯದ ಇಡೀ ಕೋಣೆ ಕೋಣೆಗೂ ಅರಳಿತು. ಮತ್ತೊಮ್ಮೆ ಇಡೀ ರಾಜ್ಯವು ಗುಲಾಬಿ ಹೂಗಳಿಂದ ತುಂಬಿತು. ಆದ್ದರಿಂದ ಗುಲಾಬಿ ಹೂಗಳು ರಾಜ್ಕುಮಾರಿಯ ಕೂದಲು ಹಾಗೆ ಕೆಂಪು ಬಣ್ಣದಲ್ಲಿ ಕಾಣುತ್ತಿದೆ. ದಿನ ರಾತ್ರಿ ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಇಬ್ಬರು ಆ ಹಕ್ಕಿಯ ಜೊತೆ ಸೇರಿ ಸಿಹಿ ಲಾಲಿಯನ್ನು ರಾಜ್ಯಕ್ಕೆ ಹಾಡುತ್ತಿದ್ದರು. ಇದರಿಂದ ಇಡೀ ರಾಜ್ಯವು ಮುಂಜಾನೆಯವರೆಗೂ ಸಿಹಿ ಕನಸುಗಳಿಂದ ಮಲಗುತ್ತಿದ್ದರು. ಅಂತ್ಯ. ತಂಬಲಿನ. ಒಂದಾನೊಂದು ಕಾಲದಲ್ಲಿ ಒಬ್ಬ ಹೆಂಗಸು ಪುಟ್ಟ ಮಗುವನ್ನು ಪಡೆಯಲು ಹಾತೊರೆಯುತ್ತಿದ್ದಳು ಮತ್ತು ಅವಳು ಅದು ಎಲ್ಲಿ ಸಿಗುತ್ತದೆ ಎಂದು ಕಾಯುತ್ತಿದ್ದಳು. ಅದಕ್ಕಾಗಿ ಅವಳು ವಯಸ್ಸಾದ ಮಾಟಗಾತಿಯ ಬಳಿ ಹೋದಳು ಮತ್ತು ಹೇಳಿದಳು, ನಾನು ಮನ್ಸು ಮಾಡಿದ್ದೀನಿ ಒಂದು ಪುಟ್ಟದಾದ ಮಗು ಇಟ್ಕೊಳ್ಳೋದಿಕ್ಕೆ ಅಂತ. ದಯವಿಟ್ಟು ನೀವು ಇದನ್ನು ನನಗಾಗಿ ಮಾಡಿಕೊಡುವಿರಾ? ಅದಂತೂ ಈಸಿಯಾಗಿ ಮಾಡಬಹುದು.
ಇತ್ತಗೋ ಒಂದು ಬಾರ್ಲಿಯ ಕಾಳು, ಇದನ್ನ ನೀನು ಪಾಟಲ್ಲಿ ಹಾಕು. ಮತ್ತೆ ನೀನ್ ಏನ್ ನೋಡ್ಬೇಕು ಅದ್ ನಿನಗೆ ಕಾಣಿಸತ್ತೆ. ಓಹ್, ಥ್ಯಾಂಕ್ ಯು. ಅವಳು ಬಾರ್ಲಿ ಬೀಜಗಳು ಸಿಕ್ಕ ನಂತರ ವೇಗವಾಗಿ ಬಂದು ಮನೆಯಲ್ಲಿ ಅದನ್ನು ಬಿತ್ತಿದಳು ಮತ್ತು ಅವು ಆದಷ್ಟು ಬೇಗ ಬೆಳೆಯತೊಡಗಿದವು. ಅದರಲ್ಲಿ ದೊಡ್ಡ ಹೂವೊಂದು ಬೆಳೆಯಿತು. ಅದರ ಎಲೆಗಳು ಬಹಳ ಬಿಗಿಯಾಗಿದ್ದವು. ಈ ಹೂ ಎಷ್ಟು ಚೆನ್ನಾಗಿದೆ. ಆ ಹೆಂಗಸು ಕೆಂಪು ಮತ್ತು ಹಳದಿಯ ಎಲೆಗಳನ್ನು ಚುಂಬಿಸಿದಳು ಮತ್ತು ಆ ಹೂವನ್ನು ಕೂಡ ಚುಂಬಿಸಿದಳು. ಅದು ದೊಡ್ಡ ಶಬ್ದದೊಂದಿಗೆ ತೆರೆಯಿತು. ಅದರ ಮಧ್ಯದಿಂದ ಒಂದು ಪುಟ್ಟ ಹುಡುಗಿಯು ಉದ್ಭವಿಸಿದಳು. ಅವಳು ತುಂಬಾ ಸುಂದರವಾಗಿದ್ದಳು ಮತ್ತು ಅವಳು ಮಾನವನ ಹೆಬ್ಬೆರಳಿಗಿಂತ ಚಿಕ್ಕವಳಾಗಿದ್ದಳು. ಮತ್ತೆ ಈಗ್ಲಿಂದ ನಾನು ನಿನ್ನ ತಂಬಲಿನ ಅಂತ ಕರಿತೀನಿ. ಮತ್ತು ಆಕ್ರೋಡೋಕಾಯಿಯ ಸಿಪ್ಪೆಯನ್ನು ತೊಟ್ಟಿಲಾಗಿ ಮಾಡಿಕೊಂಡಳು. ಅವಳು ರಾತ್ರಿ ಹೊತ್ತು ಅದರಲ್ಲೇ ಮಲಗುತ್ತಿದ್ದಳು. ಬೆಳಗ್ಗೆ ಎದ್ದ ಕೂಡಲೇ ಹೆಂಗಸು ಒಂದು ತಟ್ಟೆಯಲ್ಲಿ ಹೂವಿನ ದಳಗಳನ್ನು ಹಾಕಿ ಗಿಡದ ಎಲೆಗಳನ್ನು ನೀರಿನ ಮೇಲೆ ತೇಲಿಬಿಟ್ಟು ದೋಣಿಯಂತೆ ಮಾಡುತ್ತಿದ್ದಳು. ತಂಬಲಿನ ಆ ದೋಣಿಯಲ್ಲಿ ಕುಳಿತು ತಿರುಗುತ್ತಿದ್ದಳು, ಹಾಡುತ್ತಿದ್ದಳು ಮತ್ತು ಅವಳ ಧ್ವನಿ ತುಂಬಾ ಮಧುರವಾಗಿತ್ತು. ಕೇಳುವವರಿಗೆ ಬಹಳ ಇಂಪಾಗಿತ್ತು. ಒಂದು ರಾತ್ರಿ ಅವಳು ತೊಟ್ಟಿಲಲ್ಲಿ ಮಲಗಿದ್ದಾಗ ಕರ್ಕಶವಾದ ದೊಡ್ಡ ಶಬ್ದವೊಂದು ಕಿಟಕಿಯ ಮೂಲಕ ತೂರಿ ತಂಬಲಿನ ಮಲಗಿದ್ದ ಗುಲಾಬಿಯ ಎಲೆಯ ಕೆಳಗೆ ಸೇರಿತು ಮತ್ತು ತಂಬಲಿನ ಇದನ್ನು ನೋಡಿ ಗಾಬರಿಗೊಂಡಳು. ಓ, ನನ್ನ ಮಗನಿಗೆ ನಿನ್ನ ಒಳ್ಳೆ ಹೆಂಡತಿ. ಹೀಗೆಂದು ಹೇಳುತ್ತಾ ಆಕ್ರೋಡದ ಬೀಜದ ಮೇಲೆ ಮಲಗಿದ್ದ ತಂಬಲಿನನ್ನು ನೋಡಿ ಜಿಗಿದು ಕಿಟಕಿಯ ಮೂಲಕ ತೋಟಕ್ಕೆ ಕರೆದುಕೊಂಡು ಹೋದಳು ಮತ್ತು ನೆಲಗಪ್ಪೆಯು ಅದನ್ನು ನೋಡಿ ಇವಳು ನನ್ನ ಮಗನಿಗೆ ಸರಿಯಾದ ಹೆಂಡತಿ ಎಂದಿತು. ಅಷ್ಟೂರಾಗಿ ಮಾತಾಡ್ಬೇಡ, ನೀನ್ ಒಳ್ಳೆ ಎಬ್ಬಸ್ ಬಿಡ್ತೀಯ. ಅವಳು ಎದ್ ಬಿಡ್ತಾಳೆ. ಅದಕ್ಕಿಂತ ಮುಂಚೆ ನಾವೊಂದು ಒಳ್ಳೆ ಎಲೆ ಮೇಲೆ ಹಾಕ್ಬೇಕು. ಅದು ಆ ಸ್ಟ್ರೀಮ್ಸ್ ಅಲ್ಲಿ ಸಿಗುತ್ತೆ. ಅವಳು ಎಷ್ಟು ಚಿಕ್ಕದಾಗಿದ್ದಾಳಂದ್ರೆ ಆ ಎಲೆ ಮೇಲೆ ಒಂದು ಕರೆ ತರ ಕಾಣಿಸ್ತಾಳಷ್ಟೇ. ಬಹಳ ತರದ ಎಲೆಗಳು ಮತ್ತು ಕಮಲಗಳು ನೀರಿನಲ್ಲಿ ಬೆಳೆದಿದ್ದವು. ಆ ತೊರೆಯ ಪಕ್ಕದಲ್ಲಿ ದೊಡ್ಡ ಎಲೆಯೊಂದಿತ್ತು. ತೊರೆಯ ಪೈಕಿ ಅದೇ ಬಹಳ ದೊಡ್ಡ ಎಲೆಯಾಗಿತ್ತು. ನೆಲಗಪ್ಪೆಯು ತಂಬಲಿನನ್ನು ತಂದು ಅದರ ಮೇಲೆ ಆಕ್ರೋಡದ ಸಿಪ್ಪೆಯನ್ನು ಇಟ್ಟು ಮಲಗಿಸಿತ್ತು ಮತ್ತು ಬಡ ತಂಬಲಿನ ಬೆಳಗ್ಗೆ ಎದ್ದು ನೋಡಿದಾಗ ಆಶ್ಚರ್ಯಚಕಿತಳಾದಳು ಮತ್ತು ಅಳತೊಡಗಿದಳು. ಅವಳಿಗೆ ಬೇರೆ ದಾರಿ ಕಾಣದಾಗಿತ್ತು. ಎಲೆಯಿಂದ ದಡ ಸೇರುವ ಬಗೆ ತಿಳಿಯದೆ ಜೋರಾಗಿ ಅಳತೊಡಗಿದಳು. ತಂಬಲಿನ ಬಹಳವಾಗಿ ಬೇಸರಗೊಂಡಿದ್ದಳು ಮತ್ತು ಆ ತೊರೆಯಲ್ಲಿ ಇದ್ದ ಮೀನುಗಳು ಇದನ್ನು ಕೇಳಿ ಅವಳ ಸುತ್ತಲೂ ಬರತೊಡಗಿದವು. ಈ ಪುಟ್ಟ ಹುಡುಗಿಯನ್ನು ನೋಡಿ ಆಶ್ಚರ್ಯಚಕಿತವಾದವು ಮತ್ತು ಆದಷ್ಟು ಬೇಗ ಅವಳನ್ನು ಹೇಗಾದರೂ ಇಲ್ಲಿಂದ ಪಾರು ಮಾಡಬೇಕೆಂದು ಯೋಚಿಸಿದವು. ಇನ್ನು ಕೆಲವು ಮೀನುಗಳು ಸೇರಿಕೊಂಡು ಆ ಎಲೆಯ ಕಾಂಡದ ಸುತ್ತಲೂ ಅದರ ಹಲ್ಲುಗಳನ್ನು ಕಚ್ಚಿ ಆ ಎಲೆಯನ್ನು ಎಳೆದುಕೊಂಡು ದೂರ, ಬಹಳ ದೂರ, ಆ ನೆಲಗಪ್ಪೆಯು ಎಲೆಯನ್ನು ಇಟ್ಟಿದ್ದ ಜಾಗದಿಂದ ಬಹಳ ದೂರವಾಗಿ ಎಳೆದೊಯ್ಯುತ್ತಾ ಅವು ಬಹಳ ದೂರ ಎಳೆದೊಯ್ಯಿತು ಮತ್ತು ಎಲೆಯು ತೇಲಿಕೊಂಡು ಬಂದು ಒಂದು ಕಾಡಿನ ತುದಿಯಲ್ಲಿ ಸೇರಿತು. ತಂಬಲಿನ ಎದ್ದು ನೋಡಿದಾಗ ಅವಳು ಒಂದು ಕಾಡಿನ ಬಳಿ ಗದ್ದೆಯಲ್ಲಿ ಇದ್ದಳು. ಆ ಗದ್ದೆಯು ಬಹಳ ವರ್ಷಗಳಿಂದ ಬಿತ್ತನೆ ಇಲ್ಲದೆ ಇತ್ತು ಮತ್ತು ತಂಬಲಿನ ಬಹಳ ದೊಡ್ಡ ಕಾಡಲ್ಲಿ ಕಳೆದು ಹೋಗಿದ್ದಳು. ಅವಳು ಕಂಗಾಲಾಗಿದ್ದಳು ಮತ್ತು ಆ ಗದ್ದೆಯಲ್ಲಿ ಇದ್ದ ಇಲಿಯ ಗೂಡಿನ ಬಳಿಗೆ ಬಂದಳು. ಒಂದು ಬಾರ್ಲಿ ಕಾಳಿಗಾಗಿ ಹಾತೊರೆಯತೊಡಗಿದಳು. ಇಲಿಯನ್ನು ಬೇಡಿದಳು ಮತ್ತು ಹಸಿವಿನಿಂದ ಕಂಗಾಲಾಗಿದ್ದ ತಂಬಲಿನ ಇಲಿಯನ್ನು ಆಹಾರಕ್ಕಾಗಿ ಬೇಡತೊಡಗಿದಳು. ಓ ಪುಟ್ಟದಾದ ವಸ್ತುವೇ, ನೀನು ನನ್ನ ರೂಮಲ್ಲಿ ಬಂದು ನನ್ನ ಜೊತೆ ಶೇರ್ ಮಾಡ್ಬೇಕು ಅನ್ಸುತ್ತೆ ಊಟನ. ಆದ್ರೆ ನೀನು ನನ್ಗೆ ಸ್ಟೋರೀಸ್ನ ಹೇಳ್ಬೇಕು ಮತ್ತೆ ನನ್ನ ಮೂಡ್ನ ಚೆನ್ನಾಗಿಡ್ಬೇಕು, ಯಾಕಂದ್ರೆ ನನಗದು ತುಂಬಾ ಇಷ್ಟ. ತಂಬಲಿನ ಇಲಿಯು ಹೇಳಿದ ಹಾಗೆ ಕೇಳಿದಳು. ಅವಳು ಒಳ್ಳೆಯ ಸಮಯವನ್ನು ಕಳೆಯತೊಡಗಿದಳು. ಹೀಗೆ ಕೆಲವು ದಿನಗಳು ಮುಂದೂಡಿದವು ಮತ್ತು ಒಂದು ದಿನ ಇಲಿಯು ತಂಬಲಿನ ಬಳಿ ಬಂದಿತು. ಬೇಗ, ನಮ್ಗೊಬ್ರು ವಿಸಿಟರ್ ಇರ್ತಾರೆ. ವಾರಕ್ಕೊಂದಿನ ನನ್ನ ನೇಬರ್ ನನ್ನ ನೋಡಕ್ ಬರ್ತಾರೆ ಮತ್ತೆ ನನ್ಗಿಂತ ಅವರು ಸ್ವಲ್ಪ ಬೆಟರ್. ಅವನನ್ನ ನೀನು ಗಂಡನಾಗಿಸ್ಕೊಂಡ್ರೆ ನಿನ್ಗೆ ಒಳ್ಳೆ ಕೇರ್ ಸಿಗುತ್ತೆ. ಆದ್ರೆ ಅವನ್ಗೇನು ಕಾಣಿಸೋದಿಲ್ಲ. ಆದ್ರೆ ನೀನು ಒಳ್ಳೆ ಸ್ಟೋರಿಗಳು ಹೇಳ್ಬೇಕು, ನಿನಗೆ ಗೊತ್ತಿರೋ ಅಂತದ್ದು.
ತಂಬಲಿನಾಗೆ ಇಲಿಯ ಸಲಹೆಗಳು ಸ್ವಲ್ಪವೂ ಇಷ್ಟವಾಗಲಿಲ್ಲ ಮತ್ತು ಇಲಿಯು ಹೇಳುತ್ತಿರುವ ನೆರೆಮನೆಯಾತ ಒಂದು ಹೆಗ್ಗಣವಾಗಿತ್ತು ಮತ್ತು ಅದು ಆಗಾಗ ಇಲಿಯ ಮನೆಗೆ ಬರುತ್ತಿತ್ತು. ಹೆಗ್ಗಣವು ಬಹಳ ಶ್ರೀಮಂತವಾಗಿತ್ತು. ಇಲಿಯ ಮನೆಗಿಂತ 20 ಪಟ್ಟು ಅದರ ಮನೆ ದೊಡ್ಡದಾಗಿತ್ತು. ತಂಬಲಿನ ಹೆಗ್ಗಣಕ್ಕಾಗಿ ಹಾಡನ್ನು ಹಾಡಬೇಕಾಗಿತ್ತು ಮತ್ತು ಅದನ್ನು ಕೇಳಿ ಹೆಗ್ಗಣವು ತಂಬಲಿನ ಜೊತೆ ಪ್ರೀತಿಯಲ್ಲಿ ಬಿದ್ದಿತ್ತು. ತಂಬಲಿನಾಳ ಮಧುರ ಧ್ವನಿ ಅದಕ್ಕೆ ಬಹಳ ಇಷ್ಟವಾಗಿತ್ತು ಮತ್ತು ಹೆಗ್ಗಣವು ಒಂದು ಸುರಂಗ ಮಾರ್ಗವನ್ನು ತೋಡಿತು. ಹೆಗ್ಗಣದ ಮನೆಯಿಂದ ಇಲಿಯ ಮನೆವರೆಗೂ ಆ ಸುರಂಗ ಮಾರ್ಗವು ಮುಂದುವರಿಯುತ್ತಿತ್ತು ಮತ್ತು ಅದೇ ಅಂಗಳದಲ್ಲಿ ಒಂದು ಸತ್ತ ಹಕ್ಕಿಯು ಬಿದ್ದಿತ್ತು ಮತ್ತು ಅದು ರೆಕ್ಕೆ ಮತ್ತು ಕೊಕ್ಕಿನಿಂದ ಕೂಡಿತ್ತು. ಇದು ಸತ್ತು ಹೋಗಿತ್ತು ಮತ್ತು ಮಧ್ಯದಲ್ಲಿ ಇದು ಸ್ವಲ್ಪ ಸುಟ್ಟು ಕೂಡ ಹೋಗಿತ್ತು. ಹೆಗ್ಗಣವು ಒಣಗಿದ ಕಡ್ಡಿಗಳನ್ನು ತೆಗೆದುಕೊಂಡು ಬೆಳಕನ್ನು ಮೂಡಿಸಿಕೊಂಡು ಆ ಸುರಂಗ ಮಾರ್ಗದ ಒಳಗೆ ಬೆಳಕನ್ನು ಹಿಡಿದು ಹಾಗೆ ಸಾಗತೊಡಗಿತು. ಹಾಗೆ ಮುಂದೆ ಸಾಗುತ್ತಾ ಅವು ಹಕ್ಕಿ ಸತ್ತಿದ್ದ ಜಾಗಕ್ಕೆ ಬಂದಿತು ಮತ್ತು ಅದರ ಮೂಗಿನ ಸಹಾಯದಿಂದ ಅಲ್ಲಿ ಒಂದು ಚಿಕ್ಕ ತೂತನ್ನು ಮಾಡಿತು. ಅದರ ರೆಕ್ಕೆ ಪುಕ್ಕಗಳ ಮೇಲೆ ತಂಬಲಿನ ಮತ್ತು ಇಲಿಯನ್ನು ಕುಳ್ಳರಿಸಿತು ಮತ್ತು ತಂಬಲಿನ ಇದಕ್ಕಾಗಿ ಬಹಳ ಮರುಗಿದಳು. ಹೆಗ್ಗಣವು ಮಾಡಿದ ತೂತಿನಿಂದ ಸೂರ್ಯನ ಬೆಳಕು ಸುರಂಗದೊಳಗೆ ಬೀಳತೊಡಗಿತು ಮತ್ತು ಹೆಗ್ಗಣವು ಗರ್ವದಿಂದ ಹೀಗೆನ್ನತೊಡಗಿತು. ಹೆಗ್ಗಣವು ಅದರ ಪುಟ್ಟ ಕಾಲುಗಳಿಂದ ಹಕ್ಕಿಯ ದೇಹವನ್ನು ಒದೆಯುತ್ತಾ ಹೀಗೆಂದಿತು, ದೇವ್ರ ದಯಿಂದ ನನ್ನ ಮಕ್ಕಳು ಯಾರು ಪಕ್ಷಿಗಳಲ್ಲ. ಅಬ್ಬ, ಊಟ ಸಿಗದೆ ಎಷ್ಟು ಸರಿ ಚಿವು ಅಂದು ಸತ್ತೋಗ್ತಾವೆ. ತಂಬಲಿನ ದುಃಖ ತಪ್ತಳಾದಳು. ಇಲಿ ಮತ್ತು ಹೆಗ್ಗಣವು ಅದರ ಹಿಂಭಾಗಕ್ಕೆ ತಿರುಗಿದವು. ತಂಬಲಿನ ಕಣ್ಣನ್ನು ಮುಚ್ಚಿದ ಆ ಪಕ್ಷಿಗೆ ಒಂದು ಮುತ್ತನ್ನು ಕೊಟ್ಟಳು. ಅದರ ತಲೆಯನ್ನು ನೀವರಿಸಿದಳು. ಸಮರ್ ಟೈಮಲ್ಲಿ ಅಷ್ಟು ಸ್ವೀಟ್ ಆಗಿ ಆಡಿದ್ದು ಅವನೇ ಅಂತ ಅನ್ಸುತ್ತೆ. ಆದ್ರೆ ಅದು ಎಷ್ಟು ಚೆನ್ನಾಗಿತ್ತು. ಎಷ್ಟು ಒಳ್ಳೆ ಬರ್ಡ್ ಅದು. ಆ ರಾತ್ರಿ ತಂಬಲಿನಾಗೆ ನಿದ್ದೆ ಬರಲಿಲ್ಲ. ಕಣ್ಣನ್ನು ಕೂಡ ಮುಚ್ಚಲಿಲ್ಲ. ಅವಳು ಹಾಸಿಗೆಯಿಂದ ಎದ್ದು ಅವಳ ದೊಡ್ಡದಾದ ಹೊದಿಕೆಯನ್ನು ತೆಗೆದುಕೊಂಡು ಒಣ ಹುಲ್ಲುಗಳ ಮೂಲಕ ಹೊರಟು ಸತ್ತಿದ್ದ ಹಕ್ಕಿಯ ಮೇಲೆ ಹೊದಿಸಿದಳು. ಏಕೆಂದರೆ ಅದು ಈ ತಂಪಾದ ಜಗತ್ತಿನಿಂದ ಬೆಚ್ಚಗಿರಲಿ ಎಂದು ಆಶಿಸಿದಳು. ಗುಡ್ ಬಾಯ್, ತುಂಬಾ ಒಳ್ಳೆ ಬರ್ಡ್. ಮತ್ತೆ ನಿನ್ನ ಸ್ವೀಟ್ ಸಾಂಗ್ಸ್ ಆಗಿ ತುಂಬಾನೇ ಧನ್ಯವಾದ. ಮರಗಳೆಲ್ಲ ಹಸಿರಾಗಿರಬೇಕಾದ್ರೆ ಮತ್ತೆ ಸೂರ್ಯ ನಮ್ಮ ಮೇಲೆ ಅಷ್ಟು ಚೆನ್ನಾಗಿ ಬೆಳಕೊಡಬೇಕಾದ್ರೆ. ಹೀಗೆಂದು ಹೇಳುತ್ತಾ ತಂಬಲಿನ ಹಕ್ಕಿಯ ಎದೆಗೆ ಒರಗಿದಳು. ಅವಳಿಗೆ ಅಲ್ಲೊಂದು ಅನುಭವವಾಯಿತು. ಹಕ್ಕಿಯ ಹೃದಯವು ಇನ್ನೂ ಬಡಿತಗೊಳ್ಳುತ್ತಿತ್ತು ಮತ್ತು ಅದನ್ನು ಕೇಳಿದ ತಂಬಲಿನಾಗೆ ಬಹಳ ಖುಷಿಯಾಯಿತು. ಅದು ಮಂಜಿನ ತೀವ್ರತೆಯಿಂದ ಶೀತಲಗೊಂಡಿತ್ತು, ಆದರೆ ಬದುಕಿಯೇ ಇತ್ತು. ನೀನು ಜೀವನಕ್ಕೆ ಮರಳಿ ಬಾ. ಧನ್ಯವಾದ ಒಳ್ಳೆ ಮಗುವೆ, ತುಂಬಾನೇ ಚೆನ್ನಾಗಿತ್ತು ಇದು. ಬಾ ನನ್ನ ಮಗುವೆ, ನೀನು ನನ್ನ ಮೇಲೆ ಕುತ್ಕೋ, ಮತ್ತೆ ನಾವು ಆರಾಮಾಗಿ ಹಾರಾಡ್ಬೋದು ಆಕಾಶದಲ್ಲಿ. ಈಗ ಕೋಲ್ಡ್ ವಿಂಟರ್ ಬರ್ತಿರೋದ್ರಿಂದ ನಾನು ಆರಾಮಾಗಿ ನಮ್ಮ ಮನೆಗೆ ದೂರ ಹೋಗಬಹುದು. ನೀನ್ ಬರೋದಿಲ್ವಾ ನನ್ನ ಜೊತೆ? ನೀನು ನನ್ನ ಮೇಲೆ ಕುತ್ಕೋಬಹುದು ಆರಾಮಾಗಿ. ಎಸ್, ನಾನು ನಿಮ್ ಜೊತೆ ಬರ್ತೀನಿ. ಹೀಗೆಂದು ಹೇಳುತ್ತಾ ಅವಳು ಹಕ್ಕಿಯ ಹಿಂಭಾಗದಲ್ಲಿ ಕುಳಿತಳು. ಅವು ಹಾರುತ್ತಾ ಕಾಡು ಮೇಡುಗಳನ್ನು ತಿರುಗಿದವು. ಹಾರುತ್ತಾ ಹಾರುತ್ತಾ ಅವು ಹಕ್ಕಿಯ ಮನೆಯನ್ನು ಸೇರಿದವು. ಅಲ್ಲಿ ಸೂರ್ಯನು ದುಪ್ಪಟ್ಟು ಚುರುಕುಗೊಂಡಿದ್ದ ಮತ್ತು ಹಗಲುಗಳು ಬಹಳ ಪ್ರಕಾಶಮಾನವಾಗಿದ್ದವು ಮತ್ತು ಆಕಾಶವು ಬಹಳ ಎತ್ತರ ಕಾಣುತ್ತಿತ್ತು. ಇದು ನನ್ನ ಮನೆ. ನೀನು ಅದರಲ್ಲಿ ಯಾವ್ದಾದ್ರು ಒಳ್ಳೆ ಹೂವನ್ನ ಆರಿಸಿ ಅದನ್ನ ಬ್ಲೂ ಮಾಡಿದ್ರೆ ಕೆಳಗೆ ನಾನು ನಿನ್ನ ಅದರಲ್ಲಿ ಇಡ್ತೀನಿ. ಹಕ್ಕಿಯ ಮನೆಯಿಂದ ಕೆಳಗೆ ಒಂದು ದೊಡ್ಡ ತೋಟವಿತ್ತು. ಅಲ್ಲಿ ಬಿಳಿಯ ಹೂವುಗಳಿದ್ದವು ಮತ್ತು ಹಕ್ಕಿಯು ಹಾರಿ ತಂಬಲಿನಾಳನ್ನು ಎಲೆಯ ಮೇಲೆ ಕುಳ್ಳರಿಸಿತು ಮತ್ತು ಅವಳು ತುಂಬಾ ಆಶ್ಚರ್ಯಚಕಿತಳಾದಳು. ಏಕೆಂದರೆ ಹೂವಿನ ಮಧ್ಯ ಪುಟ್ಟದಾದ ಮನುಷ್ಯನೊಬ್ಬ ಇದ್ದ. ಅವನು ಬಹಳ ಪ್ರಕಾಶಮಾನವಾದ ರೆಕ್ಕೆಗಳನ್ನು ಹೊಂದಿದ್ದ. ಅವನು ಹೂವುಗಳ ರಾಜನಾಗಿದ್ದ ಮತ್ತು ಅವನು ತಂಬಲಿನಾಳನ್ನು ನೋಡಿ ಬಹಳ ಖುಷಿಪಟ್ಟ ಮತ್ತು ಅವಳ ಹತ್ತಿರ ಬಂದು ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡುತ್ತಾ ಅವನ ಚಿನ್ನದ ಕಿರೀಟವನ್ನು ಅವಳಿಗೆ ತೊಡಿಸಿದ ಮತ್ತು ಹತ್ತಿರ ಬಂದು ಅವಳ ಹೆಸರನ್ನು ಕೇಳಿದ ಮತ್ತು ಹೆಂಡತಿಯಾಗುವಂತೆ ಕೋರಿಕೊಂಡ. ಮತ್ತು ಇದನ್ನು ಕೇಳಿದ ತಂಬಲಿನ ಸಂತೋಷದಿಂದ ಒಪ್ಪಿದಳು ಮತ್ತು ಉತ್ತರಿಸಿದಳು, ಖಂಡಿತ, ನಮ್ಮಮ್ಮನ್ನ ಇಲ್ಲಿ ಕರ್ಕೊಂಬಂದ್ರೆ ಮಾತ್ರ ಮತ್ತೆ ನಾವು 3 ಜನ ಇಲ್ಲಿ ಆರಾಮಾಗಿರೋಣ. ಅವನು ಅದಕ್ಕೆ ಒಪ್ಪಿದನು ಮತ್ತು ತಂಬಲಿನಾಗೆ ಒಂದು ರೆಕ್ಕೆಯನ್ನು ಕೂಡ ನೀಡಿದನು ಮತ್ತು ಇಬ್ಬರು ಸಂತೋಷಗೊಂಡರು. ರೆಕ್ಕೆಯಿಂದ ಹಾರುತ್ತಾ ಅವರ ತಾಯಿಯನ್ನು ಸೇರಲು ಹೊರಟರು. ಓ ತಂಬಲಿನ,
ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ನೀನಿಲ್ಲಿ ಬಂದಿರೋದಕ್ಕೆ. ಮುಂದಕ್ಕೆ ಇವರೆಲ್ಲರೂ ಸಂತೋಷದಿಂದ ಬಾಳಿದರು. ಇಲ್ಲಿಗೆ ಮುಕ್ತಾಯ. ಮಾಂತ್ರಿಕ ಉಂಗುರ. ಒಬ್ಬ ಶ್ರೀಮಂತ ತಂದೆ ಅವನ ಮಗನಿಗೆ 300 ಚಿನ್ನದ ನಾಣ್ಯವನ್ನು ಕೊಟ್ಟರು. ಅವನನ್ನು ಈ ಪ್ರಪಂಚವನ್ನು ಪ್ರಯಾಣಿಸಿ ತನ್ನ ವ್ಯಾಪಾರವನ್ನು ಕಂಡುಹಿಡಿಯಲು ಹೇಳಿದರು. ರಾಬಿನ್ ಆ ತಂದೆಯ ಮಗ ಆ ನಾಣ್ಯವನ್ನು ತಗೊಂಡು ತನ್ನ ತಂದೆಗೆ ಬೀಳ್ಕೊಡುಗೆ ಕೊಟ್ಟ. ಕೆಲವು ದೂರವೂ ಹೋಗಿಲ್ಲ. ಅಲ್ಲಿ ಒಂದು ಗೊಲ್ಲ ಕೆಲವರು ಕೊಲ್ಲ ಬಯಸಿದ್ದ ನಾಯನ್ನು ಕಾಪಾಡಲು ಪ್ರಯತ್ನಿಸಿದ. ನಾಯನ್ನು ಕೊಲ್ಲಬೇಡ, 100 ನಾಣ್ಯವನ್ನು ಕೊಡುತ್ತೇನೆ. ಆ ಯುವಕ ಬೇಡಿಕೊಂಡ. ಅಲ್ಲೇ ಚೌಕಾಶವನ್ನು ಮಾಡಿ ಆ ಮೂರ್ಖ ಯುವಕ ಆ ನಾಯನ್ನು ತಗೊಂಡು ಪ್ರಯಾಣವನ್ನು ಮುಂದುವರಿಸಿದ. ಅಷ್ಟರಲ್ಲೇ ಕೆಲವರು ಒಂದು ಬೆಕ್ಕನ್ನು ಕೊಲ್ಲಲು, ಕೆಲವರು ಅದನ್ನು ಕಾಪಾಡಲು ಪ್ರಯತ್ನಿಸಿದವರೊಂದಿಗೆ ಭೇಟಿಯಾದ. ಅಯ್ಯೋ, ಅದನ್ನು ಕೊಲ್ಲಬೇಡ, 100 ನಾಣ್ಯವನ್ನು ಕೊಡುತ್ತೇನೆ. ತಕ್ಷಣವೇ ಬೆಕ್ಕನ್ನು ಕೊಟ್ಟು ನಾಣ್ಯವನ್ನು ತಂದುಕೊಂಡ್ರು. ಹಾಗಲೇ ಒಂದು ಹಳ್ಳಿಯಲ್ಲಿ ಕೆಲವರು ಹಿಡಿದ ಹಾವಿನ ಬಗ್ಗೆ ವಾದ ಮಾಡುತ್ತಿದ್ದರು. ಕೆಲವರು ಅದನ್ನು ಕೊಲ್ಲಲು ಬಯಸಲಿಲ್ಲ. ಹಾವನ್ನು ಕೊಲ್ಲಬೇಡಿ, 100 ನಾಣ್ಯವನ್ನು ಕೊಡುತ್ತೇನೆ. ಅವರು ಖುಷಿಯಿಂದ ಆ ನಾಣ್ಯವನ್ನು ತಗೊಂಡರು. ಒಂದು ಹಾವು, ಒಂದು ನಾಯಿ, ಒಂದು ಬೆಕ್ಕಿನ ಹೆಮ್ಮೆಯ ಮಾಲೀಕನಾದ ರಾಬಿನ್ ಮನೆಗೆ ಹೋದ. ನೀನು ಏನು ಮುಠಾಳ? ತಂದೆ ಮಗನು ಕೊಟ್ಟಿರುವ ನಾಣ್ಯವನ್ನು ಹಾಳು ಮಾಡುವುದನ್ನು ಕೇಳಿ ಕೋಪಗೊಂಡು ಕೂಗಿದರು. ನೀನು ಹೋಗಿ ದನದ ಕೊಟ್ಟಿಯಲ್ಲಿ ವಾಸ ಮಾಡು, ನಿನ್ನ ತಪ್ಪು ನಿನಗೆ ಗೊತ್ತಾಗುತ್ತೆ, ಮನೆಗೆ ಬರಬೇಡ. ಆದ್ದರಿಂದ ಆ ಯುವಕ ಜಾನುವಾರುಗಳ ಜೊತೆ ಇದ್ದ. ಅವನ ಸೋದರು ನಾಯಿ, ಬೆಕ್ಕು ಮತ್ತು ಹಾವಾಗಿತ್ತು. ಇವುಗಳು ಅವನನ್ನು ಬಹಳ ಇಷ್ಟಪಟ್ಟರು. ಒಂದು ದಿವಸ ಆ ಹಾವು ಮಾಲೀಕರಿಗೆ ಹೇಳಿತು, ನಾನು ರಾಜ ಬ್ಯಾಸ್ಕಿಲಸ್ನ ಪುತ್ರ. ಒಂದು ದಿನ ನಾನು ಉಸಿರಾಡಲು ನೆಲದ ಮೇಲೆ ಬಂದೆ. ಜನರು ನನ್ನನ್ನು ಹಿಡಿದರು ಮತ್ತೆ ಕೊಲ್ಲುತ್ತಿದ್ದರು. ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದೆ. ಈ ವಿಷಯವನ್ನು ತಿಳಿದರೆ ನನ್ನ ತಂದೆಗೆ ಎಷ್ಟು ಖುಷಿಯಾಗಬಹುದು. ಎಲ್ಲಿ ಅವರು ವಾಸವಾಗಿದ್ದಾರೆ ನೋಡಲು ಸಾಧ್ಯನಾ? ಚೆನ್ನಾಗಿ ಹೇಳ್ದೆ. ಮೌಂಟ್ ಒಲಂಪಸ್ ನೋಡಿದ್ಯಾ ನೀನು? ಅದರ ಕೆಳಗಡೆ ಒಂದು ನದಿ ಇದೆ. ಆ ನದಿಯನ್ನು ದಾಟಿ ಹೋದರೆ ನನ್ನ ತಂದೆಯ ಸಾಮ್ರಾಜ್ಯ ಬರುತ್ತೆ. ನನ್ನ ಜೊತೆಗೆ ಬರುತ್ತೀಯಾ? ನನ್ನ ತಂದೆಯು ನಿನಗೆ ಒಂದು ಬಹುಮಾನವನ್ನು ಕೊಡಬಹುದು. ನಿನಗೆ ಏನು ಬೇಕು ಎಂದು ಅವರು ಕೇಳಬಹುದು. ಆಗ ಕೈಯಲ್ಲಿರುವ ಉಂಗುರವನ್ನು, ಮಡಿಕೆಯನ್ನು ಮತ್ತೆ ಚಮಚೆಯನ್ನು ಕೇಳು. ಈ 2 ವಸ್ತುಗಳು ನಿನ್ನ ಜೊತೆಯಲ್ಲಿದ್ದರೆ ನಿನಗೆ ಯಾವುದು ಬೇಕಾಗಿಲ್ಲ. ಆ ಉಂಗುರ ಜೊತೆ ನೀನು ಮಾತಾಡಿದರೆ ತಕ್ಷಣವೇ ಒಂದು ಸುಂದರವಾದ ಮನೆ ಸಿಗುತ್ತದೆ. ಆ ಮಡಿಕೆಯಿಂದ ಮತ್ತು ಚಮಚೆಯಿಂದ ರುಚಿಕರವಾದ ಊಟ ನಿನಗೆ ಸಿಗುತ್ತದೆ. 3 ಜಾನುವಾರುಗಳ ಜೊತೆ ಹೋಗಿದ್ದ ಆ ಮನುಷ್ಯ ಆ ಹಾವು ಹೇಳಿದಂಗೆ ಆ ನದಿಯಲ್ಲಿ ನೆಗೆಯಕ್ಕೆ ತಯಾರಾಗಿದ್ದ. ಅವನು ಆ ನಾಯಿ ಮತ್ತು ಬೆಕ್ಕನ್ನು ಪ್ರವೇಶದಲ್ಲಿ ಇರಕ್ಕೆ ಹೇಳಿದ. ಅವನು ಮತ್ತೆ ಆ ಹಾವು ಅಲ್ಲಿಗೆ ಸೇರಿದರು. ಇವರ ಆಗಮನದ ವಿಷಯ ರಾಜ ಬ್ಯಾಸಿಲಿಸ್ಕ್ಗೆ ತಿಳಿದರು. ಆ ರಾಜ ಅವನ ಮಗನನ್ನು ಅಪ್ಪಿಕೊಂಡರು ಮತ್ತು ಆ ಯುವಕನನ್ನು ಅವರ ಪ್ರಮಾಣಕ್ಕೆ ಸ್ವಾಗತಿಸಿದರು. ನಮಸ್ಕಾರ, ಸುಸ್ವಾಗತ ಯುವಕನೇ. ನನ್ನ ಮಗನ ಪ್ರಾಣವನ್ನು ಕಾಪಾಡಿದೆಯಾ? ತುಂಬ ಧನ್ಯವಾದಗಳು. ನಾನು ನಿನ್ನ ಶರಣು. ನಿನ್ನ ಆಸೆ ಏನಿದೆಯೋ ಕೇಳು, ನಾನು ಅದನ್ನು ಪೂರೈಸುವೆನು. ಧನ್ಯವಾದಗಳು ಮಹಾರಾಜರೇ. ನನಗೆ ಏನು ಬೇಡ. ಒಬ್ಬರು ಕಷ್ಟದಲ್ಲಿ ಇದ್ದಾಗ ಕಾಪಾಡುವುದು ನನ್ನ ಕರ್ತವ್ಯ. ನೀನು ಚಿನ್ನದಂತ ಮನುಷ್ಯ. ನೀನು ಕೆಲವು ದಿನಗಳು ನಮ್ಮ ಜೊತೆ ಇರಬೇಕೆಂದು ನಮ್ಮ ಆಸೆ. ಆ ಯುವಕ ಅಲ್ಲಿ 3 ದಿವಸವಿದ್ದ. ಅಲ್ಲಿ ಅವನಿಗೆ ರಾಜಾವಿನ ಬಲಗೈ ಉಂಗುರು, ಒಂದು ಮಟ್ಕೆ, ಒಂದು ಚಮಚ, ಆ ಮಗನನ್ನು ಕಾಪಾಡಿದ ಉಪಚಾರಕ್ಕಾಗಿ ಗುರಿತು ಕೊಟ್ಟರು. ಮೇಲೆ ಬಂದು ನೋಡಿದಾಗ ಅವನು ಆ ನಾಯಿ ಮತ್ತೆ ಆ ಬೆಕ್ಕು ಅವನಿಗಾಗಿ ಕಾಯ್ತಾ ಇರೋದನ್ನು ನೋಡಿದ. ನಂತರ ಅವನು ಒಂದು ನದಿ ಕರೆಗೆ ಹೋಗಿ ಆ ಉಂಗುರ, ಚಮಚೆ ಮತ್ತೆ ಮಟ್ಕೆಯ ಶಕ್ತಿಯನ್ನು ಉಪಯೋಗ ಮಾಡಿದ.
ಆ ವ್ಯಾಪಾರಿಯ ಮಗನು ಕೇಳಿದಂಗೆ ಅವನ ಮುಂದೆ ಒಂದು ಸುಂದರ ಮನೆ ಮತ್ತು ಚಿನ್ನದ ಕೂದಲಿನ ಒಂದು ರಾಜ್ಕುಮಾರಿ ಅವನ ಮುಂದೆ ಕಂಡ. ಅವನು ಆ ರಾಜ್ಕುಮಾರಿಯನ್ನು ಮದುವೆ ಮಾಡಿ ಒಂದು ರಾಜ್ಯವನ್ನು ಬಲಿಸಿದ. ಅವನ ರಾಜ್ಯದಲ್ಲಿ ಆ ಮಟ್ಕೆ ಮತ್ತು ಚಮಚೆಯಿಂದ ಯಾರೂ ಹಸಿವಾಗಿ ಇದ್ದಿಲ್ಲ. ಆ ಮಾಂತ್ರಿಕ ಉಂಗುರದಿಂದ ಅವನ ರಾಜ್ಯದಲ್ಲಿ ಎಲ್ಲರಿಗೂ ಉಪಕರಿಸಿದ ಮತ್ತು ಎಂದೆಂದಿಗೂ ಸಂತೋಷವಾಗಿ ಬದುಕಿದ. ಹೀಗೆ 300 ನಾಣ್ಯಗಳಿಂದ ಅವನ ಸ್ನೇಹಿತರ ಜೀವನನ್ನು ಉಳಿಸಿದ ಅವನಿಗೆ ಸಂಪತ್ತು ಮತ್ತು ಸಂತೋಷ ಸೇರಿ ಬಂತು. ಆದ್ದರಿಂದ ಮಕ್ಕಳೇ, ಕಥೆಯ ನೀತಿ ಕಥೆಯು ಒಳ್ಳೆಯ ಕಾರ್ಯ ಯಾವಾಗಲೂ ಸುಂದರ ಭವಿಸುತ್ತದೆ. ಅಂತ್ಯ. ಒಂದಾನೊಂದು ಕಾಲದಲ್ಲಿ ದೇವಲೋಕದ ದೇವತೆಯ ಹತ್ತಿರ ಒಂದು ಬಾತುಕೋಳಿ ಇತ್ತು. ಅದನ್ನು ಆ ದೇವತೆ ಬಹಳ ಜತನದಿಂದ ಜೋಪಾನ ಮಾಡುತ್ತಿದ್ದಳು. ಆದರೆ ಒಂದು ಸಾರಿ ಆ ಬಾತುಕೋಳಿ ಮೊಟ್ಟೆ ಇಡುವಾಗ ಆ ಮೊಟ್ಟೆ ಸ್ವರ್ಗದಿಂದ ಭೂಮಿಗೆ ಬಿದ್ದು ಬಿಟ್ಟಿತು. ನಂತರ ಆ ಮೊಟ್ಟೆಯಿಂದ ಬಾತುಕೋಳಿ ಮರಿ ಹುಟ್ಟಿತು. ಅದೊಂದು ಮುದ್ದಾದ ದೇವಲೋಕದ ಬಾತುಕೋಳಿಯಾಗಿತ್ತು. ಹೀಗೆ ಅನೇಕ ವರ್ಷಗಳು ಕಳೆದವು. ಹತ್ತಿರದ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತು ಅವನ ಪತ್ನಿ ವಾಸವಾಗಿದ್ದರು. ಅವರು ತುಂಬ ಬಡವರಾಗಿದ್ದರು. ಅವರದೇ ಆದ ತುಂಡು ಜಮೀನಲ್ಲಿ ತರಕಾರಿ ಬೆಳೆದು ಅದನ್ನು ಮಾರಿ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ರೈತನ ಪತ್ನಿ ಹೀಗೆ ಹೇಳಿದಳು, ಸ್ವಲ್ಪ ಮೊಟ್ಟೆಗಳು ಸಿಗುವ ಹಾಗಿದ್ದರೆ ಚೆನ್ನಾಗಿರ್ತಿತ್ತು. ಬಾತುಕೋಳಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ರೈತನ ಹತ್ತಿರ ಬಾತುಕೋಳಿ ಖರೀದಿಸಲು ಸಾಕಾಗುವಷ್ಟು ಹಣವಿರಲಿಲ್ಲ. ತಾನು ಬೆಳೆದ ತರಕಾರಿಗಳನ್ನು ಒಟ್ಟು ಮಾಡಿ ಮಾರುಕಟ್ಟೆಗೆ ಮಾರಲು ಹೊರಟ. ಮಾರಿ ಬಂದ ಹಣದಿಂದ ಒಂದು ಬಾತುಕೋಳಿಯನ್ನು ಖರೀದಿಸಿದ. ಬಾತುಕೋಳಿಯನ್ನು ಮನೆಗೆ ತಂದು ಅದನ್ನು ಜತನದಿಂದ ಬೆಳೆಸಿದ. ಅದಕ್ಕಾಗಿ ಮೊಟ್ಟೆ ಇಡಲು ಒಂದು ಗೂಡನ್ನು ಸಹ ನಿರ್ಮಿಸಿದ. ಬಾತುಕೋಳಿ ಮೊಟ್ಟೆಯನ್ನು ಇಡುತ್ತದೆ, ಅದನ್ನು ಮಾರಬಹುದು ಹಾಗೂ ತಿನ್ನಬಹುದು. ಹಾಗೆಂದುಕೊಂಡ ರೈತ ಹಾಗೆ ದಿನ ಕಳೆಯುತ್ತರಲು ಒಂದು ದಿನ ಬೆಳಗ್ಗೆ ಉಪಹಾರಕ್ಕೆಂದು ಮೊಟ್ಟೆ ತೆಗೆದುಕೊಳ್ಳಲು ಕೂಡಿಗೆ ಹೋದಾಗ ಗೂಡಿನಲ್ಲಿ ಬಾತುಕೋಳಿ ಬಂಗಾರದ ಮೊಟ್ಟೆ ಇಟ್ಟಿತ್ತು. ಅದನ್ನು ಕಂಡ ರೈತ ಆಶ್ಚರ್ಯಚಕಿತನಾದ. ಅದು ಸ್ವರ್ಗದಿಂದ ಬಿದ್ದ ಮೊಟ್ಟೆಯ ಬಾತುಕೋಳಿ ಎಂದು ಅರಿವಿರಲಿಲ್ಲ. ಬಂಗಾರದ ಮೊಟ್ಟೆ, ನಾನು ನೋಡುತ್ತಿರುವುದು ನಿಜವಾದರೆ ನಾನು ಬಹುಬೇಗ ಶ್ರೀಮಂತನಾಗುತ್ತೇನೆ. ಹಾಗೆಂದುಕೊಂಡ ರೈತ ಬಂಗಾರದ ಮೊಟ್ಟೆಯನ್ನು ಮಾರಿ ಸಾಕಷ್ಟು ಹಣ ಗಳಿಸಿ ಅವನ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿಕೊಂಡ. ಆದರೆ ಅವನಿಗೆ ದೊರೆತ ಹಣ ಕಡಿಮಾಯಿತೆಂದು ಭಾವಿಸಿದ. ಅದಕ್ಕಾಗಿ ಬಾತುಕೋಳಿ ಇನ್ನೊಂದು ಮೊಟ್ಟೆ ಇಡಲು ಕುತೂಹಲದಿಂದ ಕಾಯತೊಡಗಿದ. ಅದನ್ನು ಇನ್ನೂ ಅಕ್ಕರೆಯಿಂದ ಜೋಪಾನ ಮಾಡತೊಡಗಿದ. ಶೀಘ್ರದಲ್ಲೇ ಬಾತುಕೋಳಿ ಇನ್ನೊಂದು ಬಂಗಾರದ ಮೊಟ್ಟೆ ಇಟ್ಟಿತು. ರೈತ ಮತ್ತು ಅವನ ಹೆಂಡತಿ ಮೊಟ್ಟೆಯನ್ನು ಕಂಡು ಬಹು ಹರ್ಷಗೊಂಡರು. ರೈತ ಕೂಡಲೇ ಮೊಟ್ಟೆ ತೆಗೆದುಕೊಂಡು ಮಾರುಕಟ್ಟೆಯ ಕಡೆಗೆ ಧಾವಿಸಿದ. ಮತ್ತೆ ಒಳ್ಳೆಯ ಬೆಲೆಗೆ ಮಾರಿದ. ಶೀಘ್ರದಲ್ಲಿ ಅವನು ಹಳ್ಳಿಯಲ್ಲಿ ಶ್ರೀಮಂತನೆನಿಸಿಕೊಂಡ. ಹೀಗೆ ದಿನಗಳು ಕಳೆಯುತ್ತಿರಲು ರೈತ ನಿಧಾನವಾಗಿ ಬಹು ಶ್ರೀಮಂತನಾಗುತ್ತಾ ಹೋದಂತೆ ರೈತ ಮತ್ತು ಅವನ ಹೆಂಡತಿಯ ಸ್ವಾರ್ಥ ಮತ್ತು ದುರಾಸೆಯೂ ಹೆಚ್ಚಿತು. ಅವರಿಬ್ಬರಿಗೂ ಎಲ್ಲಾ ಶ್ರೀಮಂತಿಗೆ ಒಮ್ಮೆಲೆ ಪಡೆಯಬೇಕೆಂಬ ಹಂಬಲ ಉಂಟಾಯಿತು. ಒಂದು ದಿನ ರೈತನ ಹೆಂಡತಿಗೆ ಒಂದು ಉಪಾಯ ಹೊಳೆಯಿತು. ನಾವು ಒಂದೇ ಬಾರಿಗೆ ಎಲ್ಲಾ ಚಿನ್ನದ ಮೊಟ್ಟೆಗಳನ್ನು ಪಡೆದರೆ ಹೇಗೆ? ರೈತನಿಗೂ ಹೆಂಡತಿಯ ಉಪಾಯ ಸರಿ ಎನಿಸಿತು. ಇಬ್ಬರು ಬಾತುಕೋಳಿಯನ್ನು ಕತ್ತರಿಸಿ ಅದರಲ್ಲಿರುವ ಎಲ್ಲಾ ಬಂಗಾರದ ಮೊಟ್ಟೆಗಳನ್ನು ಒಮ್ಮೆಲೆ ಪಡೆಯಬೇಕೆಂದು ನಿರ್ಧರಿಸಿದರು. ಆದರೆ ದುರಾಸೆಯ ಪ್ರತಿಫಲ ಬೇರೆಯೇ ಪಾಠ ಕಲಿಸುತ್ತದೆ. ಅವರು ಹರಿತವಾದ ಕತ್ತಿಯಿಂದ ಬಾತುಕೋಳಿಯನ್ನು ಕತ್ತರಿಸಿದರು. ಆದರೆ ಅದೊಂದು ದೊಡ್ಡ ತಪ್ಪಾಗಿತ್ತು. ಅವರಿಗೆ ಬಾತುಕೋಳಿಯ ಹೊಟ್ಟೆನಲ್ಲಿ ಒಂದು ಮೊಟ್ಟೆ ಸಹ ಕಾಣಿಸಲಿಲ್ಲ. ಮತ್ತೆ ಮುಂದಿದೂ ಕೂಡ ಅವರಿಗೆ ಬಂಗಾರದ ಮೊಟ್ಟೆ ದೊರಕುವುದಿಲ್ಲ. ಬಡಪಾಯಿ ಬಾತುಕೋಳಿಯ ಪ್ರಾಣ ಹೋಯಿತು. ಹಾಗೂ ರೈತ ತನ್ನ ಸಂಪತ್ತನ್ನು ಗಳಿಸುವ ದಾರಿಯನ್ನು ಕಳೆದುಕೊಂಡ. ಅದಕ್ಕೆ ಹಿರಿಯರು ಹೇಳ್ತಾರೆ, ದುರಾಸೆಯೇ ದುಃಖಕ್ಕೆ ಮೂಲ. ದುರಾಸೆ ಒಂದು ಶಾಪ.
ಮಾಂತ್ರಿಕ ಬೇಸೋ ಕಲ್ಲು. ಒಂದಾನೊಂದು ಕಾಲದಲ್ಲಿ ನೌರ್ ಎಂಬ ಸೇವಕಿ ಈಜಿಪ್ಟಲ್ಲಿ ಇದ್ದಳು. ಅವನು ಬಸ್ ಎಂಬ ದುರಾಸೆ ವ್ಯಕ್ತಿ ಹತ್ರ ಕೆಲಸ ಮಾಡುತ್ತಿದ್ದಳು. ಅವನು ನೆರಳಲ್ಲಿ ಕೂತಿದ್ದಾಗ ಅವಳು ಮತ್ತೆ ಅವನ ಸೋದರ ಮಗಳು ವನದಲ್ಲಿ ಕೆಲಸ ಮಾಡಿದ್ರು. ನೌರ್ ಹಣ್ಣು ಮತ್ತು ತರಕಾರಿಗಳನ್ನು ತರಿಸಿದಳು. ರೇ ಮತ್ತು ಸೀತ್ ಕೆಲೆಗಳನ್ನು ಕತ್ತರಿಸಿದರು. ಪ್ರತಿದಿನ ಅವರು ಕೂಡೆಯಲ್ಲಿ ಊಟವನ್ನು ತರುತ್ತಾರೆ. ಅವನು ಬೆಸ್ ಆ ಕೂಡೆಯನ್ನು ಎಡಕ್ಕೆ ಹಾಕುತ್ತಾನೆ. ತಪ್ಪೇನಿಲ್ಲ. ಆದ್ರೆ ನೌರ್ ಸಂದಾಯವನ್ನು ಕೇಳಿದಾಗ ಅವನು ಕೂಗುತ್ತಾನೆ, ನಾಳೆ ಬಾ. ನೌರ್ ಹತ್ರ ಹಣವಿಲ್ಲದ ಕಾರಣ ಸೋದರ ಮಗನಿಗೆ ಊಟವಿಲ್ಲ. ಒಂದು ದಿವಸ ಅವಳು ಅಲಮಾರಿ ಹತ್ರ ಹೋದಳು. ಅಲಮಾರಿಯಲ್ಲಿ ಏನೂ ಇಲ್ಲ. ನಾನು ಯಜಮಾನರ ಹತ್ರ ಸ್ವಲ್ಪ ಊಟವನ್ನು ಕೇಳುತ್ತೇನೆ. ನೌರ್ ನೇರಾಗಿ ಅವಳ ಯಜಮಾನರ ಮನೆಗೆ ಹೋದ. ಸೇವಕರ ಬದಲೇ ಅವನೇ ಆಚೆ ಬಂದ. ನಾಳೆ ಬಾ, ನನಗೆ ತುಂಬಾ ಕೆಲಸ ಇದೆ. ನೌರ್ ಊಟದ ಕೋಣೆಯನ್ನು ನೋಡಿದ. ಅಲ್ಲಿ ರುಚಿಕರ ಆಹಾರವನ್ನು ನೋಡಿ ಅವಳಿಗೆ ಇನ್ನೂ ಹಸಿವಾಯಿತು. ನನಗೆ ಸ್ವಲ್ಪ ಊಟ ಬೇಕು. ನನ್ನ ಸೋದರ ಮಕ್ಕಳು ತುಂಬಾ ಹಸಿವಾಗಿದ್ದಾರೆ. ಊಟ ನನಗೇ ಇಲ್ಲ. ಅವನು ಸುಳ್ಳು ಹೇಳಿದ. ಇಲ್ಲ ಅಂದ್ರೆ ಹೋಗು. ಪಾಪ ನೂರ್, ಅವಳಿಗೂ ಊಟವಿಲ್ಲದೆ ಸೋದರ ಮಗನಿಗೂ ಊಟವಿಲ್ಲದೆ ಅಲ್ಲಿಂದ ಹೋದಳು. ಅವಳು ಮನೆಗೆ ಹಿಂತಿರುಗಿದಳು. ಒಂದು ಕೊಗೆಯನ್ನು ದಾಟಿದಳು. ಆ ಕೊಗೆಯಿಂದ ವಿಚಿತ್ರವಾಗಿ ಶಬ್ದ ಕೇಳುತ್ತಾ ಇತ್ತು. ಅದು ಅದರ ಒಳಗಿಂದ ಬರ್ತಾ ಇತ್ತು. ಅದು ಏನಾಗಿರ್ಬೋದು? ಯಾರೋ ನೋವಿನಲ್ಲಂಗಿದ್ದಂಗೆ ಕೇಳಿಸ್ತಾ ಇದೆ. ಅದೊಂದು ಸರೀಸೃಪ ಕಲ್ಲಿನ ಕೆಳಗೆ ನೋವಿಂದ ಕೂಗುತ್ತಿತ್ತು. ನೋರ್ಗೆ ಮುಂದೆ ಗಾಬರವಾಯಿತು. ಆಮೇಲೆ ಅದು ನೋವಿಂದ ಕೂಗುವುದನ್ನು ಕೇಳಿ ಅವಳಿಗೆ ಪಾಪವನ್ನಿತು. ಈಗ ಅವಳಿಗೆ ಭಯವಿಲ್ಲ. ಆ ಸರೀಸೃಪವತ್ರ ಹೋಗಿ ಏನು ಅಂತ ಕೇಳಿದಳು. ನಾನು ನಿನಗೆ ಹೆಂಗೆ ಸಹಾಯ ಮಾಡಲಿ? ಈ ಕಲ್ಲು ನನಗೆ ತುಂಬ ಭಾರಿಯಾಗಿದೆ. ಆ ಸರೀಸೃಪ ಒಂದು ಕೋಣೆಯನ್ನು ತೋರಿಸಿತ್ತು. ಅಲ್ಲಿ ಒಂದು ಸುಂದರವಾದ ಸಂಪತ್ತುಗಳು ಇತ್ತು. ಆ ಚಿನ್ನದ ಮೀಸುಗಳನ್ನು ನನ್ನ ಹತ್ರ ತನ್ನಿ. ಅವಳು ಆ ರುಬ್ಬುವ ಕಲ್ಲನ್ನು ಕೊಟ್ಟಿದ. ಇಲ್ಲಿ ನೋಡಿ ಮತ್ತೆ ಕೇಳಿ. ಅವನು ಆ ಹಿಡಿಯನ್ನು ತಿರುಗುತ್ತಿದ್ದಂತೆ ಹೇಳಿದ, ಚಿನ್ನದ ಮೀಸುಗಲ್ಲಿ ನನಗೆ ಸಹಾಯ ಮಾಡು. ನಿನಗೆ ಗೊತ್ತು ನನಗೆ ಏನು ಬೇಕಂತ. ಆ ಮಾಂತ್ರಿಕ ಶಬ್ದ ಹೇಳಿದಂತೆ ಒಂದು ಸಲಕ್ಕೆ ಅವನ ಹಿಂದೆ ನಿಂತು ಅದು ತಾನೇ ಅಗೆಯಕ್ಕೆ ಆರಂಭಿಸಿತ್ತು. ಆ ಭಾರಿ ಕಲ್ಲನ್ನು ಎತ್ತಿತ್ತು. ಮತ್ತೊಂದು ಸೆಳೆಯು ಬಂತು. ಅದು ಅಗೆಯಲು ಆರಂಭಿಸಿತು. ಮತ್ತೊಂದು ಸಲಿಕೆ ಬಂತು. ಮತ್ತೊಂದು, ಇನ್ನೊಂದು. ಸ್ವಲ್ಪ ತಾದ ಮೇಲೆ ಎಲ್ಲ ಸಲಿಕೆಯು ತನ್ನ ಕೆಲಸವನ್ನು ಮುಗಿಸಿತ್ತು. ಆ ಸರಿಸರ್ಪ ಹೇಳಿತು, ಚಿನ್ನದ ಮೀಸುಗಲ್ಲಿ ನಿಲ್ಲಿಸು. ಆ ರುಬ್ಬೋ ಕಲ್ಲು ಸಲಿಸಕ್ಕೆ ನಿಲ್ಲಿತ್ತು. ಮತ್ತೊಮ್ಮೆ ಆ ಸರಿಸ್ಪರ ಸ್ವತಂತ್ರವಾಯಿತು. ನೀನು ನನಗೆ ಸಹಾಯ ಮಾಡಿದೀಯಾ? ತಗೋ ಈ ಮಾಯದ ಮೀಸೆಗಳನ್ನು, ಈ ಮಾತುಗಳನ್ನು ಹೇಳು. ನಿನಗೆ ಏನು ಬೇಕೋ ಅದು ಕೊಡುತ್ತದೆ. ಓ, ಧನ್ಯವಾದಗಳು. ಆ ಸರಿಸ್ಪರ ನೌರ್ಗೆ ಬೀಳ್ಕೊಡುಗೆಯನ್ನು ಕೊಟ್ಟಿತ್ತು. ಈ ಮಾತುಗಳನ್ನು ಮರೆತರೆ ಮಾಯೆಗಲ್ಲೂ ನಿಲ್ಲುವುದಿಲ್ಲ. ಪ್ರತಿ ಸತಿ ಅದೇ ಮಾತುಗಳನ್ನು ಹೇಳಬೇಕು. ನಾನು ಅದನ್ನು ಮರೆಯಲ್ಲ. ಅವಳು ಆ ಮಾಂತ್ರಿಕ ರುಬ್ಬೋ ಕಲ್ಲನ್ನು ತನ್ನ ಸೋದರ ಮಗನಿಗೆ ತೋರಿಸಲು ಓಡಿ ಬಂದಳು. ಆದರೆ ಅವರು ಅದನ್ನು ನೋಡಿ ಸಂತೋಷಪಟ್ಟಿಲ್ಲ. ನಮ್ಮ ಊಟ ಎಲ್ಲಿ ಚಿಕ್ಕಮ್ಮ ನೌರ್? ಕೇಳಿ, ನಮಗೆ ಊಟ ಸಿಗುತ್ತೆ. ನೌರ್ ಇಡಿಯನ್ನು ತಿರುಗಿಸಲು ಆರಂಭಿಸಿದಳು. ಚಿನ್ನದ ರುಬ್ಬು ಕಲ್ಲು, ನನಗೆ ಸಹಾಯ ಮಾಡು. ನನಗೆ ಏನು ಬೇಕು ಅಂತ ನಿನಗೆ ಗೊತ್ತಿದೆ.
ತಕ್ಷಣವೇ ಮೇಜೆಯ ಮೇಲೆ ತರುಕಿ, ಹ್ಯಾಮ್, ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್, ಹಣ್ಣುಗಳು ಮತ್ತು ಚೀಸ್, ಹಾಲು ಮತ್ತು ಬ್ರೆಡ್ ಅಲ್ಲಿ ತುಂಬಿತು. ಮತ್ತೆ ನೌರ್ ಹೇಳಿದಳು, ಚಿನ್ನದ ರುಬ್ಬು ಕಲ್ಲು ನಿಲ್ಲಿಸು ಮತ್ತು ತಡಿ. ಆ ಮಾಂತ್ರಿಕ ಕಲ್ಲು ರುಬ್ಬೋದನ್ನು ನಿಲ್ಲಿತು. ಮತ್ತೆ ರಾ ಹೇಳಿದ, ಓ ಚಿಕ್ಕಮ್ಮ, ಹೊಸ ಬಟ್ಟೆಯನ್ನು ಕೇಳೋಣ. ಈಗ ನೌರ್ ಆ ಮಾಂತ್ರಿಕ ಶಬ್ದವನ್ನು ಹೇಳಿದ. ತಕ್ಷಣವೇ ಅವರು ಹೊಸ ಬಟ್ಟೆಗಳಿಂದ ತಯಾರಾದರು. ಮತ್ತೆ ಸೆತ್ ಹೇಳಿದಳು, ಹೊಸ ಮಂಜನ್ನು ಕೀಳಬಹುದು. ಮತ್ತೊಮ್ಮೆ ನೌರ್ ಆ ಹಿಡಿಯನ್ನು ತಿರುಗಿಸಿ ಆ ಮಾಂತ್ರಿಕ ಶಬ್ದವನ್ನು ಹೇಳಿದಾಗ ಆ ರುಬ್ಬೋ ಕಲ್ಲು ಅವರಿಗೆ ಒಂದು ಸುಂದರವಾದ ಮೇಜೆಯನ್ನು ಕೊಟ್ಟಿತ್ತು. ಇಬ್ಬರು ಕೂಗಿದರು, ನಾವು ಶ್ರೀಮಂತರು. ಅವರು ಆ ಹೊಸ ಮಂಜಿನ ಮೇಲೆ ಕುಣಿತಾ ಇದ್ದರು. ನೆನಪಿಟ್ಕೋ, ಈ ಮಾಯದ ಶಬ್ದವನ್ನು ಯಾರಿಗೂ ಹೇಳಬೇಡ. ಮಾರನೇ ದಿನ ನೌರ್ ಮತ್ತೆ ಸೋದರ ಮಕ್ಕಳು ಅನೂಬಸಿನ ವನಕ್ಕೆ ಕೆಲಸಕ್ಕೆ ಹೋಗಲಿಲ್ಲ. ನೌರ್ ಮನೆಯಲ್ಲೇ ಕೆಲವು ಹೂಗಳನ್ನು ನೆಡೆಸಿದ್ದಳು. ಸೆತ್ ಮತ್ತೆ ರಾ ಮೀನನ್ನು ಹಿಡಿಯಲು ಹೋದರು. ಅನೂಬಸ್ ನೌರ್ ಮತ್ತೆ ಅವಳ ಸೋದರ ಮಗಳು ಕೆಲಸಕ್ಕೆ ಅವತ್ತು ಏನಕ್ಕೆ ಬಂದಿಲ್ಲ ಅಂತ ನೋಡಕ್ಕೆ ಮನೆಗೆ ಬಂದನು. ಅಲ್ಲಿ ತನ್ನ ವಸ್ತುಗಳನ್ನು ನೋಡಿ ಆಶ್ಚರ್ಯಪಟ್ಟ. ಮತ್ತೆ ಆಶ್ಚರ್ಯದಲ್ಲಿ ಕೂಗಿದ, ಇದೆಲ್ಲ ಎಲ್ಲಿ ಸಿಕ್ತು? ಇದೆಲ್ಲ ನಿನ್ನದ? ಅದು ರಹಸ್ಯ, ನಾನು ನಿನಗೆ ಹೇಳಲ್ಲ. ನೀನು ನನಗೆ ಹೇಳದಿದ್ದರೆ ನಾನು ಮಹಾರಾಜರ ಬಳಿ ಹೋಗುತ್ತೇನೆ. ಕಳ್ಳತನಕ್ಕಾಗಿ ನಿನ್ನನ್ನು ಸೆರೆಯಲಾಕುತ್ತಾರೆ. ನೌರ್ ಆ ರುಬ್ಬೋ ಕಲ್ಲನ್ನು ಅವನಿಗೆ ತೋರಿಸಿದ. ನಾನು ಕಳ್ಳತನ ಮಾಡಿಲ್ಲ. ಈ ರುಬ್ಬೋ ಕಲ್ಲು ನನಗೆ ಏನು ಬೇಕಾದರೂ ಕೊಡುತ್ತೆ. ಆ ಯಜಮಾನ ಅನುಬಸ್ ಅವಳಿಂದ ಅದನ್ನು ಕಿತ್ತುಕೊಂಡ. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಅವನೇ ಮನೆಗೆ ಓಡಿ ಆ ಕಲ್ಲನ್ನು ಕೆಳಗಿಟ್ಟು ಹಿಡಿಯನ್ನು ತಿರುಗುತ್ತಾ ಹೇಳಿದ, ದಯವಿಟ್ಟು ನನಗೆ ಚಿನ್ನ ಕೊಡು. ಏನೂ ಆಗಿಲ್ಲ. ಮತ್ತೆ ಕೋಪದಿಂದ ಹೇಳಿದ, ನನಗೆ ಚಿನ್ನ ಬೇಕು. ಮತ್ತೊಮ್ಮೆ ಏನೂ ಆಗಿಲ್ಲ. ಮತ್ತೆ ಅವನು ಹೇಳಿದ, ನನಗೆ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳುತ್ತೇನೆ. ನೌರನ ಸೋದರ ಮಕ್ಕಳೊಂದಿಗೆ ಓಡಿದ. ನೌರ್ ಮತ್ತು ಅವಳ ಸೋದರನ ಮಕ್ಕಳು ಅನೂಬಸಿನ ಮನೆಗೆ ಕೆಲಸಕ್ಕೆ ಹೋಗಲಿಲ್ಲ. ನೌರ್ ಅವ ಸ್ವಂತ ವನದಲ್ಲಿ ನಡೆಯುತ್ತಿದ್ದಳು. ಸೆತ್ ಮತ್ತೆ ರಾ ಯಾವಾಗಲೂ ಮೀನನ್ನು ಹಿಡಿಯುತ್ತಿದ್ದರು. ಆ ಮಾಂತ್ರಿಕ ಕಲ್ಲು ಅವರು ಸಂತೋಷದಿಂದ ಬಾಲಕ್ಕೆ ಎಲ್ಲವನ್ನೂ ಕೊಟ್ಟಿತ್ತು. ಅನೂಬಸ್ ಸೆತ್ ಮತ್ತೆ ರಾ ಮೀನನ್ನು ಹಿಡಿಯುವುದನ್ನು ನೋಡಿದಾನೆ. ಗೆಳೆಯರೇ, ನಿಮ್ಮ ಹತ್ರ ಒಂದು ಮಾಯದ ಮೀಸೆಗಲ್ಲು ಇದೆ ಅಂದ್ರು. ಅದು ಹೆಂಗೆ ಕೆಲಸ ಮಾಡುತ್ತೆ ಹೇಳಿ? ನಾನು ಅದನ್ನು ನೋಡಬಹುದಾ? ಅದು ತುಂಬ ಸುಲಭ. ಇದನ್ನು ಹೇಳು. ಚಿನ್ನದ ಮೀಸಲುಗಲ್ಲೇ, ದಯವಿಟ್ಟು ನನಗೆ ಸಹಾಯ ಮಾಡು. ನಿನಗೆ ಗೊತ್ತು ನನಗೆ ಏನು ಬೇಕಂತ. ಸೆತ್ ಅವನ ತಮ್ಮನನ್ನು ಇರಿಗಿ ಮೆಲ್ಲನೆ ಹೇಳಿದ, ಅದು ರಹಸ್ಯ. ಮತ್ತೆ ರಾ ಏನೂ ಹೇಳಿಲ್ಲ. ಓ ಹೌದಾ? ಈಗ ಆ ಕಲ್ಲು ಹೇಗೆ ಕೆಲಸ ಮಾಡುವುದನ್ನು ತಿಳಿದಿದ್ದ ಅವನು ತನ್ನ ದೋಣಿಯಲ್ಲಿ ಹಲ್ಲಿಯಿಂದ ದೂರ ತನ್ನ ಮಾಂತ್ರಿಕ ಕಲ್ಲನ್ನು ತಗೊಂಡು ಹೋದ. ಇದನ್ನು ಪ್ರಯತ್ನ ಮಾಡಲು ತಡೆಯಕ್ಕಾಗದೆ ಅವನು ಆ ಇಡಿಯನ್ನು ಕಡಲಿನ ಮೇಲೆ ತಿರುಗಲು ಆರಂಭಿಸಿದ. ಮೊದಲು ಪರೀಕ್ಷೆ ಮಾಡಿ ನೋಡೋಣ. ಸ್ವಲ್ಪ ಉಪ್ಪು ಕೊಡ್ತದ ಅಂತ ಕೇಳಿ ನೋಡ್ತೀನಿ. ಅವನ ದುರಾಸೆ ಧ್ವನಿಯಲ್ಲಿ ಹೇಳಿದ, ಚಿನ್ನದ ಮೀಸೆಗಲ್ಲೇ, ದಯವಿಟ್ಟು ನನಗೆ ಸಹಾಯ ಮಾಡು. ನಿನಗೆ ಗೊತ್ತು ನನಗೆ ಏನು ಬೇಕಂತ. ಕೂಡಲೇ ಆ ಕಲ್ಲು ಉಪ್ಪನ್ನು ಕೊಡಲು ಆರಂಭಿಸಿತು. ಮತ್ತೆ ಕೊಟ್ಟಿತ್ತು. ಇವಾಗ ಅವನ ದೋಣಿಯ ತುಂಬ ಭಾರಿಯಾಗಿ ಉಪ್ಪು ತುಂಬಿತ್ತು. ಇದನ್ನು ನೋಡಿದ ಅವನು ಕೂಗಿದ, ನಿಲ್ಲಿಸು, ನಿಲ್ಲಿಸು, ಮೀಸುಗಲ್ಲೇ, ದಯವಿಟ್ಟು ನಿಲ್ಲಿಸು. ಆದರೆ ಅವನಿಗೆ ಮಾಯದ ಶಬ್ದ ಗೊತ್ತಿಲ್ಲ. ಆ ಕಲ್ಲು ರುಬ್ಬದನ್ನು ನಿಲ್ಲಲೇ ಇಲ್ಲ. ಕೂಡಲೇ ಆ ದೋಣಿ ಉಪ್ಪಿನ ಭಾರದಿಂದ ಮುಳುಗಲು ಆರಂಭಿಸಿತ್ತು. ತಕ್ಷಣವೇ ಆ ದೋಣಿ ಮತ್ತೆ ಅನೂಬಸ್ ನೀರಲ್ಲಿ ಮುಳುಗಿದರು. ನಿಮಗೆ ಗೊತ್ತಾ ಮಕ್ಕಳೇ, ಆ ಮಾಂತ್ರಿಕ ಕಲ್ಲು ಈವಾಗಲೂ ರುಬ್ಬೋದನ್ನು ನಿಲ್ಲಿಸಲೇ ಇಲ್ಲ. ಆದ್ದರಿಂದ ಆ ಕಡಲಿನ ನೀರು ಈವಾಗಲೂ ಉಪ್ಪಾಗೇ ಇದೆ. ಅಂತ್ಯ.